ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿನ್ನೆ ಇದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವೂ ನೆಲೆಯಾಗಿರುವಂತ ದೇವರಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರಬೇಕು? ಸಂತೋಷವುಳ್ಳವರಾಗಿ ಇರಬೇಕು. ಆಮೆನ್. ಹಲ್ಲೆಲೂಯಾ. ಯಾಕಂದ್ರೆ ಮನುಷ್ಯನು ಸೂರ್ಯನ ಕೆಳಗೆ ಈ ಭೂಮಿಯ ಮೇಲೆ ಬದುಕುವಂತ ಎಲ್ಲಾ ದಿನವೂ ಹೆಂಗಿರ್ಬೇಕಂತ ದೇವರ ಚಿತ್ತ ಸಂತೋಷವಾಗಿರ್ಬೇಕಂತೇಳಿ. ಗಲಿಬಿಲಿ ಮಾಡಿಕೊಳ್ಳೋದು ಯಾರು? ನಾವೇ. ಅಲ್ಲೆಲ್ಲ ಗಲಿಬಿಲಿ ಮಾಡ್ಕೊಳ್ಳೋದು ಯಾರು? ನಾವೇ ಗಲಿಬಿಲಿ ಮಾಡ್ಕೊಳ್ತೀವಿ. ನಾವೇ ಗಲಿಬಿಲಿ ಮಾಡಿಕೊಂಡು ನನಗೆ BP ಆಯಿತು, ಶುಗರ್ ಆಯಿತು, ನನಗೆ ಅದು ಬಂತು, ನನಗೆ ಇದು ಬಂತು ಅಂತೇಳಿ ಒದ್ದಾಡ್ತಾ ಇರ್ತೀವಿ. ಆಮೇನ್. ಹಲ್ಲೆಲೂಯಾ. ಆದರೆ ದೇವರು ಯಾವಾಗಲೂ ಆರೋಗ್ಯದಾಯಕನಾಗಿದ್ದಾನೆ, ಸಂತೋಷವನ್ನು ಕೊಡುವಂಥ ದೇವರಾಗಿದ್ದಾನೆ, ಸಮಾಧಾನಕರ್ತನಾಗಿದ್ದಾನೆ. ಆಮೇನ್. ಕಳೆದ ತಿಂಗಳೆಲ್ಲ ದೇವರು ಏನು ಮಾಡಿದ? ನಮ್ಮನ್ನ ಕಾಯ್ದು ಕಾಪಾಡಿ ದೇವರು ತನ್ನ ವಾಗ್ದಾನವನ್ನು ನೆರವೇರಿಸಿ ಈ ನೂತನವಾದ ತಿಂಗಳಿನಲ್ಲಿ ದೇವರು ಏನು ಮಾಡಲಿಕ್ಕೆ ಕಾಲಿಡ್ಲಿಕ್ಕೆ ಸಹಾಯ ಮಾಡಿದ. ಆಮೇಲೆ ಈ ಹೊಸ ತಿಂಗಳಿಗೆ ನಾವು ಬಂದಿದ್ದೇವೆ. ಆಮೇಲೆ ಹಲ್ಲೆಲೂಯಾ. ಸೊ ಈ ತಿಂಗಳು ದೇವರು ನಮ್ಮ ಕೊಟ್ಟಿರುವಂಥ ವಾಗ್ದಾನ ವಚನವನ್ನು ಕೂಡ ನಾವು ಓದಿಕೊಳ್ಳೋಣ. ಯೋಬನ ಪುಸ್ತಕ 42ನೇ ಅಧ್ಯಾಯ 2ನೇ ವಚನ. ಯೋಬನ ಪುಸ್ತಕ 42ನೇ ಅಧ್ಯಾಯ 2ನೇ ವಚನ. ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲೆಯಂತಲೂ ಯಾವ ಸಂಕಲ್ಪವೂ ಅಸಾಧ್ಯವಂತಲೂ ತಿಳಿದುಕೊಂಡೇ ಇದ್ದೇನೆ. ಆಮೆನ್. ಹಲ್ಲೆಲೂಯಾ. ಸೊ ದೇವರಿ ನೀನು ಸಕಲವನ್ನು ಮಾಡ್ಲಿಕ್ಕೆ ಶಕ್ತನಾಗಿದ್ದಿ. ನೀನು ಅನ್ಕೊಂಡ ಕಾರ್ಯಗಳು ಒಂದು ಅಡ್ಡಿಯಾಗೋದೇ ಇಲ್ಲ. ಆಮೆನ್. ಹಲ್ಲೆಲೂಯಾ. ಸೊ ಪಕ್ಕದಲ್ಲಿದ್ದವರಿಗೆ ಹೇಳಿ, ದೇವರ ಕಾರ್ಯಗಳು ಎಂದಿಗೂ ಅಸಾಧ್ಯವಾಗೋದಿಲ್ಲ. ಆಮೇಲೆ ದೇವರಿಗೆ ಎಲ್ಲವೂ ಸಾಧ್ಯ. ಆಮೇಲೆ ಅದೆಲ್ಲೂ ಯಾಕಂದ್ರೆ ವಾಕ್ಯ ತುಂಬಾ ಚೆನ್ನಾಗಿ ದೇವರು ಎಲ್ಲವನ್ನು ಮಾಡ್ಲಿಕ್ಕೆ ಶಕ್ತನಾಗಿದ್ದಾನಂತೆ. ಎಲ್ಲವನ್ನು ಮಾಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನ ಸಂಕಲ್ಪಗಳು ಒಂದು ಕೂಡ ಏನಾಗೋದಿಲ್ಲ, ವ್ಯರ್ಥವಾಗುವುದೇ ಇಲ್ಲ. ಆತನ ತೀರ್ಮಾನ ಮಾಡಿದಂತೆ ನಡೆಯುವಂತ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ದೇವರು ತೀರ್ಮಾನ ಮಾಡಿದರೆ ಮನುಷ್ಯನ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೂರ್ಯನ ನಿಲ್ಲಿಸಲಿಕ್ಕೆ ದೇವರಿಗೆ ಸಾಧ್ಯ, ಚಂದ್ರನ ಬರದೇ ಇರಲಿಕ್ಕೆ ಮಾಡುವಂತ ದೇವರಿಗೆ ಸಾಧ್ಯ. ಏನ್ ಬೇಕಂದ್ರೆ ದೇವರು ಮಾಡ್ಲಿಕ್ಕೆ ಸಾಧ್ಯನಾಗಿದ್ರು. ಆದರೆ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನಾವೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ದೇವರ ಮನಸ್ಸು ಮಾಡಿದ್ರೆ ಎಲ್ಲವೂ ದೇವರಿಗೆ ಸಾಧ್ಯ. ಆತನ ಒಂದು ತೀರ್ಮಾನ ಕೊಟ್ಟು ಬಿಟ್ರೆ ಯಾರು ಅದನ್ನ ಅಡ್ಡಿಪಡಿಸ್ಲಿಕ್ಕೆ ಆಗೋದೇ ಇಲ್ಲ. ಆಮೇಲೆ ಯಾವನು ತಡೆಗೊಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ದೇವರ ಕಾರ್ಯವು ಹೆಂಗಿದ್ರು ದೇವರು ಏನ್ ಮಾಡ್ತಾನೆ? ನೆರವೇರಿಸುವಂತ ದೇವರಾಗಿದ್ದಾನೆ. ಆಮೇಲೆ ಅದಲ್ಲೂ ತಮ್ಮನಲ್ಲಿ ವಾಕ್ಯ ತುಂಬಾ ಚೆನ್ನಾಗಿದೆ. ದೇವರೀರ್ ಸಗಲತೆಯೂ ಸಯ್ಯವಲ್ಲವರ್. ಆಮೇಲೆ ಹಲ್ಲೆಲೂಯಾ. ಸಕಲ ಕಾರ್ಯಗಳನ್ನು ಮಾಡ್ಲಿಕ್ಕೆ ನಿನ್ನ ಶಕ್ತನು, ನೀನ್ ಸಯ್ಯ ನಡೆಯುತ್ತದೆ ತಡೆಬಡಾದು. ಆಮೇಲೆ ಹಲ್ಲೆಲೂಯಾ. ನೀನು ಮಾಡ್ಲಿಕ್ಕೆ ಇರುವಂತ ಕಾರ್ಯಗಳು, ನೀನು ಆಲೋಚನೆ ಮಾಡಿದಂಥ ಕಾರ್ಯಗಳು, ನಿನ್ನ ಸಂಕಲ್ಪಗಳು ಅದು ಎಂದಿಗೂ ಅಡ್ಡಿಯಾಗೋದೇ ಇಲ್ಲ. ತೀರ್ಮಾನ ಮಾಡಿದ್ದೇ ದೇವರು ನಡೆಸ್ತಾನೆ, ಮನುಷ್ಯನಲ್ಲ ದೇವರು. ಇವತ್ತು ಒಂದು ಮಾತು ನಾಳೆ ಒಂದು ಮಾತು ಇರ್ಲಿಕ್ಕೆ ದೇವರು ನೆನ್ನೆ ಇದ್ದ ಹಾಗೆ ಇವತ್ತಿರ್ತಾನೆ. ಇವತ್ತು ಹೆಂಗಿರ್ತಾನೋ ನಾಳೆನೂ ಹಂಗೇ ಇರುವಂತ ದೇವರು, ನಿತ್ಯ ನಿರಂತರವು. ಆತನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಸೊ ಆದ ಕಾರಣ ಆತನ ವಾಕ್ಯವು ಕೂಡ ಎಂದಿಗೂ ಬದಲಾಗೋದಿಲ್ಲ. ಆಕಾಶ ಭೂಮಿಯು ಅಳಿದು ಹೋದರೂ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ಆತನ ವಾಗ್ದಾನ ಅದು ಶಾಶ್ವತ, ಗ್ಯಾರಂಟಿ. ಮನುಷ್ಯನ್ ಕೊಡುವಂತ ಗ್ಯಾರಂಟಿ ವಾರಂಟಿ ಇರತ್ತೋ ಗೊತ್ತಿಲ್ಲ. ಯಾವುದೋ ಒಂದು ಕುಕ್ಕರ್, ಯಾವುದೋ ಒಂದು ಮಿಕ್ಸರ್ ತಗೊಂಡು ಬಂದ್ರೆ 2 ದಿನಕ್ಕೆ ತಗೊಂಡು ಓಡ್ತೀವಿ. ಯಪ್ಪ ಅದು ಓಡವಲ್ಲ ನೋಡೋದು ಅಂತೇಳಿ. ಆಮೇಲೆ ಅಲ್ಲೆಲೂಯಾ. 1 ವರ್ಷ ಅಂತ ಹೇಳಿದಿ, 2 ದಿನಕ್ಕೆ ಅದು ಓಡವಲ್ಲ ಅಂತೇಳಿ. ಅವಾಗ ಮನುಷ್ಯ ಅಂಗಡಿ ಏನಂತಾನ, ನೀ ಏನು ಮಾಡಿದ್ಯಪ್ಪ, ಕೆಳಗೆ ಹಾಕಿದ್ದೇನು, ವೈರ್ ಕಿತ್ತಿದೇನು ಅಂತೇಳಿ ನಮಗೆ ಪ್ರಶ್ನೆ ಕೇಳಿದೆ. ಏನು ಮಾಡಿಲ್ಲೋ, ತೊಗೊಂಡೋಗಿ ಇಟ್ಟೀನಿ, ಇವತ್ತೇ ಚಾಲು ಮಾಡೀನಿ, ಚಾಲು ಆಗಿಲ್ಲ ಅದಕ್ಕೆ ತಂದೀನಿ ಅಂತೀವಿ. ಅಲ್ಲೂ ಸೊ ಮನುಷ್ಯನ ಗ್ಯಾರಂಟಿ, ಮನುಷ್ಯನ ವಾರಂಟಿಗೆ ಅದು ಶಾಶ್ವತ ಅಲ್ಲ. ಆದರೆ ದೇವರು ಕೊಡುವಂಥ ಗ್ಯಾರಂಟಿ ಆದ ವಾಕ್ಯಗಳು ಅದು ಶಾಶ್ವತವಾದದ್ದು. ನಾವು ಸಾಯೋ ತನಕ ಆ ವಾಕ್ಯಗಳು ನಮ್ಮ ಮುಂದೆಗೆ ಬರುತ್ತೆ. ಅಲ್ಲೂ ನಾವು ಸತ್ರನು ಕೊಡೋ ವಾಕ್ಯಗಳು ಏನಾಗೋದಿಲ್ಲ, ಸಾಯೋದೇ ಇಲ್ಲ. ಆಮೇಲೆ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ, ಈಸಾಕನಿಗೆ ವಾಗ್ದಾನ ಮಾಡಿದ, ಯಾಕೋಬನಿಗೆ ವಾಗ್ದಾನ ಮಾಡಿದ, ಅದರಿಂದ
ಮಾಡಿದಂತೆ ಇವತ್ತು ನಮಗೂ ವಾಗ್ದಾನ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಸೊ ಆತನ ಕಾರ್ಯಗಳು ಎಂದಿಗೆ ಏನಾಗೋದಿಲ್ಲ ರೀ, ಅಡೆತನೆ ಆಗೋದೇ ಇಲ್ಲ. ಹಲ್ಲೆಲೂಯಾ. ಅದು ಖಂಡಿತವಾಗಿಯೂ ನೆರವೇರುವಂತದ್ದಾಗಿದೆ. ಹಲ್ಲೆಲೂಯಾ. ದೇವರಿಗೆಲ್ಲವೂ ಸಾಧ್ಯ. ಆಮೆನ್. ಹಲ್ಲೆಲೂಯಾ. ಸೊ ನಮಗೆ ಪರಿಚಯ ಆಗಿರೋ ಒಂದು ವ್ಯಕ್ತಿ ಇದ್ದಾನೆ, ಯಾಕೋಬನು. ತಂದೆಯ ಮನೆಯಲ್ಲಿ ತುಂಬಾ ಸುಖವಾಗಿ ಬೆಳೆದಂತ ಹುಡುಗ. ಹಲ್ಲೆಲೂಯಾ. ತಂದೆ ತಾಯಿ ಪ್ರಿಯ ಮಗ ಅವನು. ಆಮೇನ್. ಹಲ್ಲೆಲೂಯಾ. ಅಣ್ಣನಿಗೂ ತಮ್ಮನಿಗೂ ಜಗಳ ಬರ್ತಾ ಇದೆ. ಅಣ್ಣನ ಒಂದು ಎಲ್ಲಾ ಪಾಳನ್ನು ಏನ್ ಮಾಡ್ಬೇಕು, ಮೋಸ ಮಾಡಿ ತಮ್ಮ ತಗೊಂಡ್ಬಿಡ್ತಾನೆ. ಆಗ ಅವ್ರ ತಂದೆ ತಾಯಿಗಳು ಅವ್ನು ಏನ್ ಮಾಡ್ತಿದ್ದಾರೆ, ಯಪ್ಪ ನೀನ್ ಇರೋದು ಬೇಡ, ನೀನಿದ್ರೆ ನೀವಿಬ್ರು ಹೊಡ್ಕೊಳ್ತೀರಿ, ನೀನಿದ್ರೆ ಅವನನ್ನು ಕೊಂದು ಬಿಡ್ತಾನೆ, ನೀನಿದ್ರೆ ಮಕ್ಕಳೆಲ್ಲದೆ ಆಗ್ಬಿಡತ್ತೆ, ಆದ ಕಾರಣ ಏನ್ ಮಾಡ್ಬೇಡ, ನೀನು ದೂರ ದೇಶಕ್ಕೆ ಓಡಿ ಹೋಗು ಅಂತ ಹೇಳಿ ಏನ್ ಮಾಡ್ತಿದ್ರು, ಕಳಿಸ್ಬಿಡ್ತಿದ್ರು. ಅವಾಗ ಅವನ ತಂದೆ ತಾಯಿ ಮಾತನ್ನ ಕೇಳಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆದಿಕಾಂಡ 28ನೇ ಅಧ್ಯಾಯ 7ನೇ ವಚನದಲ್ಲಿ. ಆಗ ಅವನು ಏನ್ ಮಾಡ್ತಿದ್ದಾನಂದ್ರೆ ತಂದೆ ತಾಯಿ ಮಾತುಗಳನ್ನು ಕೇಳಿ ಆ ಪ್ರಾಂತ್ಯವನ್ನು ಬಿಟ್ಟು ಓಡಿ ಹೋಗ್ತಾ ಇದ್ದಾನೆ. ಆಮೇನ್. ಹಲ್ಲೆಲೂಯಾ. ಓಡಿ ಹೋಗಿ ಅವನೇನ್ ಮಾಡ್ತಿದ್ದಾನೆ, ಒಂದು ಊರಿನಲ್ಲಿ ಹೋಗಿ ಸೇರ್ತಾ ಇದ್ದಾನೆ. ಅಲ್ಲಿ ಏನ್ ಮಾಡ್ತಿದ್ದಾನೆ, ನಿದ್ದೆ ಮಾಡ್ತಾ ಇದ್ದಾನೆ. ಅವಾಗ ಅವನು ನಿದ್ದೆ ಮಾಡ್ತಾ ಇರುವಾಗ ದೇವರ ಕನಸಿನಲ್ಲಿ ಅವನಿಗೆ ಏನ್ ಮಾಡ್ತಿದಾರ್ರಿ, ಅಲ್ಲಿ ಬಂದು ಮಾತಾಡ್ತಾ ಇದ್ದಾರೆ. 12ನೇ ವಚನದಿಂದ ವಾಕ್ಯಗಳನ್ನು ಓದೋಣ. ಕನಸು ಕಂಡನು, ಈಗೋ ಏನಿಯು ಭೂಮಿಯ ಮೇಲೆ ನಿಲ್ಲಿಸಲ್ಪಟ್ಟಿದೆ, ಅದರ ತುದಿ ಆಕಾಶಕ್ಕೆ ಮುಟ್ಟಿತ್ತು. ಈಗೋ ದೇವದೂತರು ಅದರ ಮೇಲೆ ಏರುತ್ತಾ ಇಳಿಯುತ್ತಾ ಇದ್ದರು. ಆಮೆನ್. ಹಲ್ಲೆಲೂಯಾ. ಸೊ ಯೋಚನೆ ಮಾಡ್ರಿ, ಅವನಿಗೊಂದು ಕನಸು ಬರ್ತಾ ಇದೆ. ಅವನಿಗೇನ್ ಬರ್ತಾ ಇದೆ, ಒಂದು ಕನಸು ಬರ್ತಾ ಇದೆ. ಈಗ ಎಲ್ಲಿ ಯಾರನ್ನು ಬಿಟ್ಟು ಬಂದಿದ್ದಾನೆ, ತಂದೆ ತಾಯಿ ಮನೆ ಮಠ ಅನ್ನ ಎಲ್ಲರನ್ನು ಬಿಟ್ಟು ಅವನ್ ಏನ್ ಮಾಡಿದಾನೆ, ಗೊತ್ತಿಲ್ಲದ ಒಂದು ಊರಿಗೆ ಹೋಗ್ತಾ ಇದ್ದಾನೆ. ಅವನ ಮಾವನ ಮನೆ ಎಲ್ಲೋ ಇದೆ ಅಂತೆ. ಅವ್ರ ತಾಯಿ ಕಳಿಸ್ತಾ ಇದ್ದಾಳೆ, ಅಪ್ಪ ನೀ ಮಾವನ ಮನೆಗೆ ಹೋಗ್ಬಿಡು, ಅಲ್ಲಿ ಹೋಗಿ ಸುಖವಾಗಿರೋ, ಇಲ್ಲಿದ್ರೆ ಸಮಾಧಾನ ಇರೋದೆಲ್ಲ ಹೋಗು ಅಂತ ಹೇಳಿ. ಆವಾಗ ಹಂಗೆ ಹೋಗ್ತಾ ಇದ್ದಾನೆ. ಹೋಗುವಾಗ ಒಂದು ರಾತ್ರಿ ಅಲ್ಲೇ ಒಂದು ಕಲ್ಲನ್ನು ತಲೆಗೆ ಇಟ್ಕೊಂಡು ಅವನು ಏನು ಮಾಡ್ತಿದ್ದಾನೆ, ಮಲಗಿದ್ದಾನೆ. ಆಗ ಕನಸಿನಲ್ಲಿ ಒಂದು ದೊಡ್ಡ ಒಂದು ಏಣಿ ಕಾಣ್ತಾ ಇದೆ. ಆಮೇಲೆ ಹಲ್ಲೆಲೂಯಾ. ಆ ಒಂದು ಏಣಿಯಲ್ಲಿ ದೇವದೂತರುಗಳು ಅಂದ್ರೆ ಆಕಾಶವನ್ನು ಮುಟ್ಟುತ್ತಾ ಇದೆ ಅಂತೆ. ಸೊ ದೇವದೂತರುಗಳು ಅದರಲ್ಲಿ ಏರುತ್ತಾ ಇಳಿಯುತ್ತಾ ಇದ್ದಾರಂತೆ. ಆಮೆನ್. ಹಲ್ಲೆಲೂಯಾ. ಸೊ ಈ ರೀತಿಯಾದ ಒಂದು ದರ್ಶನ ನೋಡ್ತಾ ಇರುವಾಗ ದೇವರ ವಾಕ್ಯವನ್ನು ಬರ್ತಾ ಇದೆ. ಕಂಟಿನ್ಯೂ ಮಾಡೋಣ. ಈಗ ದೇವರ ಅದರ ಮೇಲೆ ನಿಂತುಕೊಂಡು ಹೇಳಿದೇನೆಂದ್ರೆ, ನಾನೇ ನೀನು ಮಲಗಿರುವಂತ ಭೂಮಿಯನ್ನು ನಿನಗೂ ನಿನ್ನ ಸಂತತಿಗೂ ಕೊಡುವೆನು. ಆಮೇನ್. ಹಲ್ಲೆಲೂಯಾ. ಗೊತ್ತಿಲ್ಲದೆ ಒಂದು ಊರಿನಲ್ಲಿ ಬಂದು ಮಕ್ಕೊಂಡಿದ್ದಾನೆ, ತಲೆಗೆ ಒಂದು ಕಲ್ಲು ಇಟ್ಟುಕೊಂಡಿದ್ದಾನೆ. ರಾತ್ರಿ ಕನಸಿನಲ್ಲಿ ದೇವರು ಒಂದು ದರ್ಶನ ತೋರಿಸ್ತಾ ಇದ್ದಾರೆ. ಒಂದು ದೊಡ್ಡ ಏಣಿ ಇದೆ, ಅದರ ಮೇಲೆ ದೇವರು ನಿಂತುಕೊಂಡು ಅವನಿಗೆ ಮಾತಾಡ್ತಾ ಇದ್ದಾನೆ. ಏನಂತೆ, ಯಪ್ಪ ನಿನ್ನ ತಂದೆಯಾಗಿರುವಂತ ಅಬ್ರಹಾಮನ ದೇವರು ನಾನು, ಈಸಾಕನ ದೇವರು ನಾನು, ನಿನ್ನ ದೇವರು ನಾನೇ. ನೀನು ಮಲಗಿರುವಂತ ಈ ಒಂದು ಭೂಮಿಯನ್ನು ನಿನಗೂ ನಿನ್ನ ಸಂತತಿಗೂ ನಾನು ಕೊಡುತ್ತೀನಿ. ಆಮೆನ್ ಅಂತ ಹೇಳಿ ದೇವರು ಅವನಿಗೆ ಏನ್ ಮಾಡ್ತಿದ್ದಾನ್ರಿ, ವಾಗ್ದಾನ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಈಗ ಪರದೇಶಿಯಾಗಿ ಅಡ್ಡಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಎಲ್ಲರನ್ನು ಬಿಟ್ಟು ಯಾರಿಲ್ಲದ ಒಂಥರ ಪರದೇಶಿಯಾಗಿದ್ದಾನೆ. ಆದ್ರೆ ಅವನಿಗೆ ದೇವರ ವಾಗ್ದಾನ ಬರ್ತಾ ಇದೆ. ಹಲ್ಲೆಲೂಯಾ. ಅದು ಮಾತ್ರ ಅಲ್ಲ, ಮುಂದುವರಿಸುವಾಗ ನಿನ್ನ ಸಂತತಿಯು ಭೂಮಿಯಲ್ಲಿ ಧೂಳಿನಷ್ಟು ಆಗುವುದು, ನೀನು ಎಲ್ಲಾ ದಿಕ್ಕಿನಲ್ಲಿಯೂ ನಿನ್ನ ವಂಶಗಳು ಎಲ್ಲವೂ ಏನ್ ಮಾಡುತ್ತೆ, ಆಶೀರ್ವದಿಸಲ್ಪಡುತ್ತದೆ. ಆಮೇಲೆ ಅಲ್ಲ, ಎಂತ ದೊಡ್ಡ ಆಶೀರ್ವಾದ ನೋಡ್ರಿ. ಭೂಮಿಯಲ್ಲಿ ಧೂಳು, ನಾವು ಕುಂತ ಎಲ್ಲಾ ಕಡೆ ಧೂಳು ಇದ್ದೇ ಇರುತ್ತೆ. ನಾವು ಎಂತ ಎತ್ತರವಾದ ಮನೆ ಕಟ್ಟಿ ಮೇಲೆ ಹೋದ್ರು ಅಲ್ಲಿ ಕೂಡ ಏನ್ ಬಂದಿರತ್ತೆ, ಧೂಳಿರುತ್ತೆ. ಧೂಳು ಇಲ್ಲದ ಜಾಗ ಈ ಭೂಮಿಯಲ್ಲಿ ಇಲ್ಲವೇ ಇಲ್ಲ. ಎಲ್ಲಾ ಕಡೆ ಧೂಳು ಇದ್ದೇ ಇರುತ್ತೆ. ಆ ರೀತಿಯಾಗಿ ನಿನ್ನ ಸಂತತಿಯನ್ನು ಏನ್ ಮಾಡ್ತೀನಿ, ನಾನು ಹೆಚ್ಚಿಸುತ್ತೇನೆ. ಎಲ್ಲಾ ದಿಕ್ಕಿನಲ್ಲಿ ನಾನು ಏನ್ ಮಾಡ್ತೇನೆ, ಹೆಚ್ಚಿಸ್ತೇನೆ. ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಬೋದು, ನಾವು ಕೂಡ ಬ್ರಾಹ್ಮಣನ ಸಂತತಿ ಎಂಬುದಾಗಿ. ಆಮೇಲೆ ಅದರಲ್ಲಿ ಅಷ್ಟು ಮಟ್ಟಿಗೆ ದೇವರು ಏನ್ ಮಾಡಿದ್ದಾನೆ, ಭೂಮಿಯಲ್ಲಿ ಎಲ್ಲಾ ಕಡೆಗಳಲ್ಲಿಯೂ ದೇವರು ಆಶೀರ್ವದಿಸಿದ್ದಾನೆ. ಆಮೇಲೆ ಯಾಕಂದ್ರೆ ದೇವರ ವಾಗ್ದಾನ. ಹಲ್ಲೆಲೂಯಾ. ಯೋಚನೆ ಮಾಡ್ರಿ, ತಂದೆ ತಾಯಿನ ಬಿಟ್ಟು ಬಂದಾನೆ, ಅಣ್ಣನ ಬಿಟ್ಟು ಬಂದಾನೆ, ಊರನ್ನ ಬಿಟ್ಟು ಬಂದಿದ್ದಾನೆ, ಗೊತ್ತಿಲ್ಲದ ಊರಿಗೆ ಹೋಗ್ತಾ ಇದ್ದಾನೆ. ಯಾವುದೋ ಒಂದು ಮಧ್ಯ ವೇಳೆಯಲ್ಲಿ ಮಧ್ಯ ಒಂದು ಜಾಗದಲ್ಲಿ ಮಲಗಿರುವಾಗ ದೇವ್ರು ಮಾತಾಡ್ತಾನೆ, ಈ ಭೂಮಿ ನಿಂದೆ. ಆಮೇಲೆ ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನ್ ಕಾಲಿಟ್ಟಿರುವಂತ ಮಲಗಿರುವಂತ ಈ ಭೂಮಿ ನಿನ್ನದೇ, ನಿನಗೂ ನಿನ್ನ ಸಂತತಿಗೆ ನಾನು ಕೊಡ್ತೀನಿ, ಇನ್ನು ದೊಡ್ಡ ಜನಾಂಗ ಮಾಡ್ತೀನಿ, ನೀನು ಚಿಂತೆ ಮಾಡಬೇಡ. ಅನೇಕ ಸಾರಿ ಅವ ಎಷ್ಟು ವೇದನೆಯಲ್ಲಿ ಇದ್ದಿರ್ಬೋದು ಆ ಟೈಮ್ನಲ್ಲಿ.
ಹಲ್ಲೆಲೂಯಾ. ಯಾಕಂದ್ರೆ ಅಷ್ಟು ವರ್ಷ ತಂದೆ ತಾಯಿಯ ಒಂದು ಭದ್ರತೆಯಲ್ಲಿದ್ದಂಥ ಮಗ ಈಗೆಲ್ಲವನ್ನು ಬಿಟ್ಟು ಬರುವಾಗ ಗೊತ್ತಿಲ್ಲದೊಂದು ಊರಿಗೆ ಹೋಗ್ತಾ ಇರುವಾಗ ಅವನಿಗೆ ದೇವರು ವಾಗ್ದಾನವಾಗಿ ಬರ್ತಾ ಇದೆ. ಹಲ್ಲೆಲೂಯಾ. ಇವತ್ತು ಅನೇಕರು ನಾವೇನು ಮಾಡ್ತೀವಿ, ಯಾರನ್ನೂ ಬಿಡ್ಲಿಕ್ಕೆ ಮನಸ್ಸಿಲ್ಲ ನಮಗೆ. ಆಮೇಲೆ ಅಲ್ಲೆಲ್ಲೂ ಎಷ್ಟೇ ಹಿಂಸೆ ಕೊಟ್ರು ತೊಂದರೆ ಕೊಟ್ರು ಏನು ಮಾಡ್ತೀವಿ, ಅಲ್ಲೇ ಇರ್ಬೇಕಂತ ಬಯಸ್ತೀವಿ. ಕಾರಣ ಸತ್ತರೆ ನಾಳೆ ಬರಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ, ಸತ್ತರೆ ನಾಳೆ ಅವರು ಬರಬೇಕು. ಅಲ್ಲೆಲ್ಲೂಯ್ಯ. ಸೊ ಯಾಯೀರಿನ ಮಗಳು ಏನಾದ್ಲಲ್ರಿ, ಸತ್ತು ಹೋದ್ಲಲ್ಲ. ಯಾಯೀರಿನ ಮಗಳು ಸತ್ತು ಹೋದ್ರು. ಅಲ್ಲಿ ಯಾರು ಹೋದ್ರು? ಯೇಸು ಸ್ವಾಮಿ ಹೋದ್ರು. ಅವಾಗ ಯೇಸು ಸ್ವಾಮಿ ಏನು ಮಾಡಿದ್ರು, ಅಲ್ಲಿದ್ದವ್ರು ಎಲ್ಲರನ್ನ ಏನು ಮಾಡಿಬಿಟ್ರು, ಹೊರಗೆ ಹಾಕಿದ್ರು. ಯಾಕೆ ಹಾಕಿದ್ರು? ಅಲ್ಲಿ ಬಂದವ್ರು ಯಾರು ನಿಜ ಪ್ರೀತಿಯಿಂದ ಬಂದಿಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ತೋರಿಕೆಗೆ ನೀಲ್ ಕಣ್ಣೀರು ಅಂತಾರಲ್ಲ, ಮೊಸಳೆ ಕಣ್ಣೀರು. ಸುಮ್ಮನೆ ಅದೇನಾಗತ್ತೆ, ಹಂಗೆ ಆ ಟೈಮಿಗೆ ಬರುವಂಥ ಕಣ್ಣೀರು, ಅದು ಹೃದಯದಿಂದ ಬರುವಂಥ ಕಣ್ಣೀರಿಲ್ಲ. ನಿಜವಾದ ನೋವು ಯಾರಿಗಿದೆ? ಯಾಯೀರನಿಗಿದೆ. ಯಾಕಂದರೆ ಅವ ತಂದೆ ಅಲ್ಲ, ಅವನಿಗೆ ನಿಜವಾದ ನೋವಿರುತ್ತೆ. ಆದರೆ ಬಂದವರಿಗಿರತ್ತ ನೋವು ಸುಮ್ಮನೆ ಅದು ಹೆಂಗಿರುತ್ತೆ ಅಂದರೆ ಮೊಸಳೆ ಕಣ್ಣೀರು. ಆ ಟೈಮಿಗೆ ಅಲ್ಲಿ ತನಕ ಅಳ್ತಾ ಇದ್ದವರು ಯೇಸು ಬಂದೊಂದು ಮಾತು ಹೇಳ್ತಿದ್ದಾರೆ. ಏನಂತೆ? ಯಾಕೆ ಅಳ್ತಿದ್ದೀರೋ, ಆ ಹುಡುಗಿ ಇನ್ನೂ ಸಾಯಲಿಲ್ಲ ಅಂತ ಹೇಳುವಾಗ ಅಲ್ಲಿವರೆಗೆ ಅಳ್ತಾ ಇದ್ದವ್ರು ಏನು ಮಾಡ್ತಿದ್ರಂತೆ, ಅಲ್ಲಿವರೆಗೆ ಅಳ್ತಾ ಇದ್ದವ್ರು ಏನು ಮಾಡಿದ್ರು, ನಗ್ಲಿಕ್ಕೆ ಶುರು ಮಾಡಿಬಿಟ್ರು. ಸಾತ್ತೆ ಎಲ್ಲ ಮುಗಿದು ಬಿಟ್ಟೈತಿ, ಈಗ ಬಂದು ಸಾಯಿಲ್ಲ ಅಂತ ಹುಚ್ಚನ್ನ ಕರ್ಕೊಂಡು ಬಂದೀಯೋ ನೀನು ಅಂತೇಳಿ ಯಾರನ್ನ ಭಯ ಆಗತ್ತ. ಅವಳು ಅವಾಗಲೇ ಸತ್ತು ಹೋಗ್ಯಲ್ಲ, ನೀನು ಯಾರನ್ನ ಕರ್ಕೊಂಡು ಬಂದಿದ್ದಿ ಹುಚ್ಚ ಆಮೇಲೆ ಅಂತೇಳಿ ಅಲ್ಲಿ ತನಕ ಅಳ್ತಾ ಇದ್ದವರು ಸಡನ್ಲಿ ಏನು ಮಾಡ್ತಿದ್ದಾರೆ, ಅಲ್ಲಿ ನಗ್ತಾ ಇದ್ದಾರೆ. ಆಮೇಲೆ ಅಲ್ಲಿ ನೋವಿನಲ್ಲಿದ್ದವರು ನಗ್ಲಿಕ್ಕೆ ಸಾಧ್ಯನಾ? ನೋವಿನಲ್ಲಿದ್ದವ್ರು ನಗ್ಲಿಕ್ಕೆ ಸಾಧ್ಯನಾ? ಆದ್ರೆ ಅಲ್ಲಿ ಏನು ಮಾಡ್ತಾ ಇದ್ರೆ ಜನ ನಗ್ತಾ ಇದ್ರು. ಅದಕ್ಕೆ ಅವ್ರನ್ನೆಲ್ಲ ಹೊರಗೆ ಹಾಕಿದ್ರು. ನಿಮಗೆಲ್ಲ ಮೊಸಳೆ ಕಣ್ಣೀರು ಬಿಡೋರು ಯಾರು ಇರಬೇಡ್ರಿ, ಹೋಗ್ರಿ ಅಂತ. ಆಮೇಲೆ ತೋರಿಗೆ ಕಣ್ಣೀರು ಬಿಡೋರೆಲ್ಲ ಇರೋದು ಹೋಗ್ಬೇಡ್ರಿ, ಅಲ್ಲೆಲ್ಲ ಎಲ್ಲ ಹೋಗ್ಬೇಡ್ರಿ ಅಂತೇಳಿ ಎಲ್ಲರೂ ಏನು ಮಾಡ್ಬಿಟ್ಟ, ಕಳಿಸ್ಬಿಟ್ಟ. ನಿಜ ಪ್ರೀತಿ ಇದ್ದಂಥ ಆತನು, ಆತನ ತಂದೆ ತಾಯಿ, ಆತನ ಶಿಷ್ಯರು ಮಾತ್ರ ಒಳಗಿದ್ದು ಕಥನೆ ಆಗ್ಬಿಟ್ಟ. ಯಾರು ಒಳಗೆ ಬರಬಾರ್ದು, ನಾಟಕದವ್ರು ಯಾರು ಒಳಗೆ ಬರೋದು ಬೇಡ, ಹೋಗ್ಬಿಡ್ರಿ ಅಂತೀವಿ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಈ ಲೋಕದಲ್ಲಿ ನಿಜವಾದ ಪ್ರೀತಿ ನಮಗೆ ಸಿಗೋದಿಲ್ಲ. ನಿಜವಾದ ಪ್ರೀತಿ ಅಂದ್ರೆ ನಮ್ಮ ತಂದೆಯಾದ ದೇವರ ಯೇಸು ಕ್ರಿಸ್ತನ ಪ್ರೀತಿ ನಮ್ಮ ಮೇಲೆ ಶಾಶ್ವತವಾಗಿದೆ. ಹಲ್ಲೆಲೂಯಾ. ಅದಕ್ಕೆ ಅವನು ಅಳುತ್ತಾ ಗೋಳಾಡ್ತಾ ಕಣ್ಣೀರು ಬಿಡುತ್ತಾ ಯಾಕೋಬನಲ್ಲಿ ಮಲಗಿದ್ದಾನೆ. ಆಗ ದೇವರು ಬಂದು ಅವನಿಗೆ ಮಾತಾಡ್ತಾ ಇದ್ದಾರೆ, ಚಿಂತೆ ಮಾಡಬೇಡ, ನೀನು ಸ್ವಂತ ದಿನ ಏನು ಮಾಡ್ತೀನಿ, ನಾನು ಎಲ್ಲ ದಿಕ್ಕಿನಲ್ಲಿ ನಾನು ಬೆಳೆಸಿ ದೊಡ್ಡದು ಮಾಡುತ್ತೀನಿ, ಆಶೀರ್ವದಿಸ್ತೇನೆ. ಇರುವಂಥ ಭೂಮಿ, ನೀ ಮಲಗಿರುವಂಥ ಭೂಮಿ ಅದು ನಿನ್ನದೇ ಅಂತ ಹೇಳಿ. ಆಮೇಲೆ ಅದೆಲ್ಲೂ ಎದ್ದು ನೋಡ್ತಾನೆ. ನೋಡಿದರೆ ಅದು ಕನಸು, ಕತ್ತಲೆ ಕತ್ತಲೆ ಕನಸು, ಕತ್ತಲೆ ಕನಸು. ಅಂದ್ರೆ ಈ ಕತ್ತಲೆ ಜಾಗದಲ್ಲಿ ದೇವರು ನನ್ನ ಬೆಳಕಾಗಿ ಬಂದಿದ್ದಾನೆ. ಅಲ್ಲೆಲೂಯಾ. ಇದು ದೇವರ ಮನೆಯೇ. ಅಲ್ಲೆಲೂಯಾ. ಅದಕ್ಕೆ ದೇವರ ಮನೆ ಅಂತ ಹೇಳಿ ಅದಕ್ಕೆ ಬೆತ್ತೇಲ್ ಎಂಬುದಾಗಿ ಒಂದು ಹೆಸರನ್ನು ಕೂಡ ಅವನು ಏನ್ ಮಾಡ್ತಿದ್ದಾನೆ, ಇಟ್ಟು ಅಲ್ಲಿ ಒಂದು ಕಲ್ಲನ್ನು ಇಟ್ಟು ದೇವರನ್ನು ಆರಾಧನೆ ಮಾಡಿ ಮುಂದೆ ಪ್ರಯಾಣ ಮಾಡ್ತಾ ಇದ್ದಾನೆ. ಅಲ್ಲೆಲೂಯಾ. ಕಲ್ಲನ್ನು ಇಟ್ಟಿದೆ ಅದಕ್ಕೆ ಗುರುತಿಗೋಸ್ಕರ, ದೇವರಲ್ಲ, ಅಲ್ಲಿ ಗುರುತಿರ್ಲಿ. ದೇವರು ನನಗೆ ಇಲ್ಲಿ ವಾಗ್ದಾನ ಮಾಡಿದ್ದಾನೆ, ಅದಕ್ಕೆ ಗುರುತಾಗಿರ್ಲಿ ಅಂತ ಒಂದು ಕಲ್ಲನ್ನು ಇಟ್ಟು ಏನ್ ಮಾಡಿದ, ದೇವರನ್ನ ಆರಾಧನೆ ಮಾಡಿ ಅಲ್ಲಿಂದ ಮುಂದೆ ಹೋದ. ಅಲ್ಲೆಲೂಯಾ, ಅಲ್ಲೆಲೂಯಾ. ಹೋಗ್ತಾನೆ. ಅಲ್ಲಿ ಹೋಗುವಾಗ ಅವನ ಮಾವನ ಮನೆಯನ್ನು ಸೇರ್ತಾನೆ. ಅಲ್ಲಿ ಬೇರೆ ಮನುಷ್ಯರು ಮೋಸ ಮಾಡುವವರೇ ಸಿಗ್ತಾ ಇದ್ದಾರೆ ಅವರಿಗೆ. ಆಮೇಲೆ ಅಲ್ಲೆಲೂಯಾ. ಒಂದು ಸಣ್ಣ ಹುಡುಗಿ ಮೇಲೆ ಏನ್ ಮಾಡ್ತಿದ್ದಾನೆ, ಪ್ರೀತಿ ಮಾಡ್ತಾ ಇದ್ದಾನೆ. ಆದ್ರೆ ಅವ್ನ ಮಾವ ಏನ್ ಮಾಡ್ತಾನ, 7 ವರ್ಷ ದುಡಿ, ನನ್ನ ಮಗಳನ್ನ ಕೊಡ್ತೀನಿ ಅಂತ ಹೇಳಿ ದುಡಿಸ್ಕೊಳ್ತಾನ. ಆಮೇಲೆ ಅಲ್ಲೆಲೂಯಾ. ಸ್ವಂತ ಮಾವ ಏನ್ ಮಾಡ್ತಿದ್ದಾನ್ರಿ, ದುಡಿಸ್ಕೊಳಕತ್ತಾನೆ. ಅಲ್ಲೆಲೂಯಾ. ನನ್ನ ಮಗಳು ನಿನಗೆ ಬೇಕಂದ್ರೆ ಏನ್ ಮಾಡಪ್ಪ, ನೀನು ನಮ್ಮ ಮನೇಲಿ ಕೆಲಸ ಮಾಡು, ನೀನು 7 ವರ್ಷ ದುಡಿ, ನೀ ಚೆನ್ನಾಗಿ ದುಡಿದ್ರೆ ನನ್ನ ಮಗಳನ್ನ ಏನ್ ಮಾಡ್ತೀನಿ, ನನಗೆ ಮದುವೆ ಮಾಡಿಕೊಡ್ತೀನಿ ಅಂತೇಳಿ. ಅವಳಿಗೋಸ್ಕರ ಅವ್ನು ಏನ್ ಮಾಡಿದ, ತುಂಬಾ ಕಷ್ಟಪಟ್ಟು 7 ವರ್ಷ. ಯಾಕಂದ್ರೆ ಪ್ರೀತಿ ಅಲ್ವಾ, ಆ ಪ್ರೀತಿ ದಿನಗಳು ಹೋಗೋದು ಗೊತ್ತಾಗೋದಿಲ್ಲ. ಅವಳಿಗೋಸ್ಕರ ದುಡಿತೀನಿ ಅಂತ ದುಡ್ದು 7 ವರ್ಷ ದುಡ್ದ. ಆದ್ರೆ ಮಾವ ಅಲ್ಲಿನೂ ಮೋಸ ಮಾಡಿದ. ಫಸ್ಟ್ ದುಡಿಸ್ಕೊಂಡ, ಎರಡನೇದು ಸಣ್ಣ ಮಗಳನ್ನ ಕೊಡ್ತೀನಿ ಅಂತ ಹೇಳಿ ದೊಡ್ಡ ಮಗಳನ್ನ ಮದುವೆ ಮಾಡಿಕೊಟ್ಬಿಟ್ಟ. ಆಮೇಲೆ ಅಲ್ಲೆಲ್ಲೋ ಗೊತ್ತೇ ಇಲ್ಲ. ಯಾಕಂದ್ರೆ ಅವಾಗೆಲ್ಲ ಮುಸ್ಕು ಹಾಕೊಂಡು ಮದುವೆ ಆಗೋದಲ್ಲ, ಈಗೆಲ್ಲ ಮುಸ್ಕು ತೆಗೆದು ಮಾಡ್ತಿರ್ತೀವಿ. ಅವಾಗೆಲ್ಲ ಹೆಣ್ಣು ಮಕ್ಳಿಗೆ ಮುಸ್ಕು ಹಾಕ್ಬಿಡ್ತಾರೆ. ಹಂಗಾಗಿ ತಾಳಿ ಕಟ್ಟುವಾಗ ಯಾರು ಕಟ್ತೀವಿ ಅಂತ ಗೊತ್ತಾಗೋದೇ ಇಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಮದುವೆಯಾಗಿ ಒಂದು ರಾತ್ರಿ ಆದ್ಮೇಲೆ ಗೊತ್ತಾಗೋದು ಇವಳೇನು ನೆಂತಿ ಅಂತೇಳಿ. ಆಮೇಲೆ ಅಲ್ಲಿ ತನಕ ಹೆಂಡತಿ ಮುಖ ಅವರಿಗೆ ಗೊತ್ತಾಗೋದಿಲ್ಲ. ಹಂಗಾಗಿ ಆ ದೊಡ್ಡಕ್ಕಿನ ಮದುವೆ ಮಾಡಿ ಕೊಟ್ಟು ಬಿಡ್ತಾನೆ. ಮದುವೆಯಾಗಿ ಆ ಒಂದು ದಿನ ಕಳೆದ ಮೇಲೆ ಗೊತ್ತಾಗುತ್ತೆ, ಅಯ್ಯೋ ನಾನು ತಂಗಿನ ಇಷ್ಟಪಟ್ಟು ನೀ ಅಕ್ಕನ ಕೊಟ್ಟುಬಿಟ್ಟಿಯಲ್ಲ ಅಂತೇಳಿ. ಅಯ್ಯೋ ಹೌದನ್ನೇ, ಆಯ್ತು ಬಿಡು, ಬೇಕಂದ್ರೆ ಇನ್ನೊಂದು 7 ವರ್ಷ ದುಡಿ, ನಾನು 2ನೇ ಮಗನ ಕೊಡ್ತೀನಿ. ಆಮೇಲೆ ಎಷ್ಟು ಮೋಸ ನೋಡು. ಅಲ್ಲೆಲೂಯ್ಯ. ಯಾಕಂದ್ರೆ ಈ ಲೋಕವೆಲ್ಲ ಹಣದ ಮೋಹದಲ್ಲಿ ಇದೆ, ಆಸ್ತಿ ಮೋಹದಲ್ಲಿ ಇದೆ. ಅಲ್ಲೆಲೂಯ್ಯ. ನಂಬಿಗಸ್ತರು ಯಾರೂ ಇಲ್ಲ, ಹುಡುಕಿದ್ರು ಸಿಗ್ತಾ ಇಲ್ಲ, ನೀತಿವಂತರು ಒಬ್ಬರಾದರೂ ಇಲ್ಲ. ಎಲ್ಲರೂ ಏನು ಮಾಡ್ತಿದ್ದಾರೆ,
ಮೋಸ ಮಾಡುವಂಥವರಾಗೇ ಇದ್ದಾರೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನೋಡ್ರಿ ಅವ್ನು ಹೋಗ್ತಾನೆ ಅಲ್ಲಿ ಮೋಸ. ಸರಿ, ಓಕೆ, ಎರಡನೇದವಳನ್ನ ಮದುವೆ ಆಗ್ತೀನಿ ಅಂತೇಳಿ ಮತ್ತೆ 7 ವರ್ಷ ಅವನು ಏನು ಮಾಡ್ದ, ದುಡ್ದ. 7 ವರ್ಷ ಆದಮೇಲೆ 2ನೇ ಮಗಳನ್ನ ಏನು ಮಾಡಿದ ಅವನು, ಮದುವೆ ಆದ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ ಪ್ರಿಯರೇ? ಸೊ ಈ 14 ವರ್ಷ ಅವನ ಜೀವನದಲ್ಲಿ ಇನ್ನೊಬ್ರಿಗೋಸ್ಕರನೇ ದುಡ್ದ ಅವನು. ಆಮೇಲೆ 14 ವರ್ಷ. ಅವಾಗ ನಾವಾಗಿದ್ರೆ 1 ವರ್ಷಕ್ಕೆ ದೇವ್ರು ನೋಡ್ತಿದ್ವಿ, ಏನೋ ಭೂಮಿ ಕೊಡ್ತೀಯಂತೆ, ಆಸ್ತಿ ಕೊಡ್ತೀಯಂತೆ, ಸಂತತಿ ದೊಡ್ಡ ಮಾಡ್ತೀಯಂತೆ, ಇಲ್ಲಿ ಬಿಟ್ಟು ಕೆಲಸ ಮಾಡ್ಲಿಕ್ಕೆ ಕರ್ಕೊಂಡು ಬಂದೀಯಾ ಅಂತೇಳಿ ದೇವ್ರನ್ನ ಏನು ಮಾಡ್ತಿದ್ದೀವಿ ನಾವು, ಪ್ರಶ್ನೆ ಆಗ್ತಿದ್ದೀವಿ ತಾನೆ. ಆಮೇಲೆ ಏನಪ್ಪ ನಾನು ಹಿಂಗೆಗೋ ಕನಸು ಕಾಣ್ತಿದ್ದೆ, ಈಗ ತೊಗೊಂಡು ಬಂದು ಎಲ್ಲಿ ಹಾಕಿದ್ದೀನಿ ನಾನು, ಒಬ್ಬನ ಕೈಯಾಗ ಒಂದು ಹುಡುಗಿಗೋಸ್ಕರ ಕೆಲಸ ಮಾಡೋದು ಪರಿಸ್ಥಿತಿಯಲ್ಲಿ ಇಟ್ಬಿಟ್ಟಿಲ್ಲ ಅಂತ ಬೈತಿದ್ದೀವಿ ದೇವರಿಗೆ. ಆಮೇಲೆ ಹಲ್ಲೆಲೂಯಾ. ಆದರೆ ಅವ ಏನು ಮಾಡ್ತಿದ್ದ, ದೇವರ ವಾಗ್ದಾನವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮುಂದೆ ನಡೀತಾ ಇದ್ದ. 14 ವರ್ಷ ಇನ್ನೊಬ್ಬರಿಗೋಸ್ಕರ ದುಡಿತಾ ಇದ್ದ. ಆಮೇಲೆ ಉಳಿದ 6 ವರ್ಷಗಳು ತನಗೋಸ್ಕರ, ತನ್ನ ಕುಟುಂಬಕ್ಕೋಸ್ಕರ ದುಡಿತಾ ಇದ್ದ. ಆಮೇಲೆ ಹಲ್ಲೆಲೂಯಾ. ಆದರೆ 6 ವರ್ಷ ಅವನು ದುಡಿಯುವಾಗಲೂ ಅವನಿಗೆ ಮೋಸನೇ ನಡೀತಿತ್ತು. ಆಮೇಲೆ ಹಲ್ಲೆಲೂಯಾ. ವಾಕ್ಯ ತುಂಬ ಚೆನ್ನಾಗಿದೆ. 31ನೇ ಅಧ್ಯಾಯ 7ನೇ ವಚನವನ್ನು ಓದೋಣ. ನಿಮ್ಮ ತಂದೆಯು ನನಗೆ ವಂಚನೆ ಮಾಡಿ ನನ್ನ ಸಂಬಳವನ್ನು 10 ಸಾರಿ ಬದಲಾಯಿಸಿದನು. ಆಮೇಲೆ ನನ್ನ ಹೆಂಡತಿ ಹತ್ರ ಮಾತಾಡ್ತಿದ್ದಾನೆ, ನಿನ್ನ ತಂದೆ ಎಂಥ ಒಳ್ಳೆಯವನು, 14 ವರ್ಷ ನಮಗೋಸ್ಕರ ಏನು ಮಾಡ್ಕೊಂಡ್ಬಿಟ್ಟ, ದುಡಿಸ್ಕೊಂಡ್ಬಿಟ್ಟ. ಇನ್ನು ಕೇವಲ ನಾನು 6 ವರ್ಷ ದುಡಿದಿದ್ದೀನಿ. ಈ 6 ವರ್ಷದಲ್ಲಿ 10 ಸಲ ನನ್ನ ಸಂಬಳವನ್ನು ಏನು ಮಾಡಿದಾನ ಅವನು, ಮೋಸ ಮಾಡಿ ಚೇಂಜ್ ಮಾಡಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಅವನು ಬರೋದು ನೋಡೋದು, ಯಪ್ಪ ಇಷ್ಟೇ ನಿಂದು ಅಂತೇಳಿ ಅವನಿಗೆ ಸ್ವಲ್ಪ ಆಸ್ತಿನ ಅವ ಯಾರು ಕೊಟ್ಟ, ಅವ ಮಾವ ಕೊಟ್ಟ, ಇದನ್ನ ಇಟ್ಕೊಂಡು ನೀ ದುಡಿ. ಆದರೆ ನೋಡಪ್ಪ, ಈ ಎಲ್ಲ ಕುರಿಗಳು ನೀನೇ ಕಾಯಬೇಕು, ಇದರಲ್ಲಿ ಏನು ಮಾಡಬೇಕು, ಚುಕ್ಕಿ ಚುಕ್ಕಿ ಇರುವಂಥ ಕುರಿ ಏನಾದ್ರು ಬಂತು ಅಂದರೆ ಅದೆಲ್ಲ ನಿಂದಿಟ್ಕೋ, ಬೇರೆ ಬರೋ ಕುರಿ ಎಲ್ಲ ಏನು ಮಾಡ್ಬೇಕು, ನನಗೆ ಕೊಟ್ಟು ಬಿಡ್ಬೇಕಂತೇಳಿ. ಆವಾಗ ಅವನೇನು ಮಾಡ್ತಿದ್ದ, ಆಯಿತು ಅಂದ. ಅದೇ ಥರ ಅವ್ನು ಕುರಿ ಕಾಯ್ತಾ ಇರುವಾಗ ಎಲ್ಲ ಕುರಿಗಳು ಹೆಂಗಾಗ್ತಾ ಇತ್ತು, ಚುಕ್ಕಿ ಚುಕ್ಕಿ ಇರುವಂಥ ರೀತಿಯಲ್ಲಿ ಕುರಿಗಳನ್ನ ಏನು ಮಾಡ್ತಾ ಇತ್ತು, ಹೇಳ್ತಾ ಇತ್ತು. ಆಮೇಲೆ ಹಲ್ಲೆಲೂಯಾ. ಅವಾಗ ಮಾವ ಬಂದು ನೋಡ್ತಿದ್ದಾನೆ, ಎಲ್ಲ ಕುರಿನ ಹಿಂಗೆ ಹುಟ್ಟೈತಾ, ಬೇಡ ಬೇಡ, ಚುಕ್ಕಿ ಚುಕ್ಕಿ ಹುಟ್ಟೋದಲ್ಲ ಇನ್ಮೇಲೆ ನಂದು, ಖಾಲಿ ಹುಟ್ಟತ್ತಲ್ಲ ಅದೆಲ್ಲ ನಿಂದು ಅಂತ ಹೇಳಿ. ಆಯ್ತು. ಮತ್ತೆ ನೋಡಿದ್ರೆ ಆಮೇಲೆ ಕುರಿಗಳು ಹೆಂಗಾಗ್ತಿತ್ತು, ಒಳ್ಳೆ ಪ್ಲೈನ್ ಆಗಿರೋದು ಮರಿಗಳು ಇಳ್ತಾ ಇತ್ತು. ಆಮೇಲೆ ಅವಾಗ ಮಾವ ಬಂದು ನೋಡ್ತಾನೆ, ಏನೋ ಯಪ್ಪ ಎಲ್ಲ ಕುರಿಗಳು ಹಿಂಗೆ ಹೇಳಾಗುತ್ತೆ, ಬೇಡ ಬೇಡ ಬೇಡ, ಇನ್ನು ಏನು ಮಾಡೋ, ಚುಕ್ಕಿ ಇರೋದು ನನಗೆ ಕೊಟ್ಟು. ಆಮೇಲೆ ಮತ್ತೆ ಅಂದರೆ ಇವ ಎಷ್ಟು ಸಾರಿ ಚೇಂಜ್ ಮಾಡಿದ್ರು ದೇವರ ಅವನ ಪರವಾಗಿ ನಿಂತು ಅವನಿಗೆ ಏನು ಬಯಸ್ತಾ ಇದ್ದಾನೆ ಅದನ್ನು ಕೊಡ್ತಾ ಇದ್ದ. ಆಮೇಲೆ ಅಲ್ಲೆಲ್ಲ ದೇವರ ವಾಗ್ದಾನಗಳು ಏನಾಗೋದಿಲ್ಲ, ಸುಳ್ಳು ಆಗೋದೇ ಇಲ್ಲ. ಹಲ್ಲೆಲೂಯಾ. ಸೊ ಹಿಂಗೆ ಬೇಡ ಅಂದರೆ ಹಂಗೆ ದೇವ್ರು ಕೊಡ್ತಿದ್ದ, ಹಂಗೆ ಬೇಡ ಅಂತ ಅವನು ಹೇಳಿದರೆ ಹಂಗೆ ದೇವ್ರು ಕೊಡ್ತಿದ್ದ. ಒಟ್ಟು ಮನುಷ್ಯ ಅವನು ಮೋಸ ಮಾಡಲಿಕ್ಕೆ ಪ್ರಯತ್ನ ಮಾಡಿದ, ಆದರೆ ದೇವರು ಅವನ ಸಂಗಡ ಇದ್ದ, ಅವನ ದೊಡ್ಡ ಜನಾಂಗವಾಗಿ ಮಾಡಿದ್ದ. ಅವನ ಆಸ್ತಿ ದಿನದಿನಿಗೆ ಹೆಚ್ಚುತ್ತಾ ಇತ್ತು. ಅವನು ಯಾವ ರೀತಿಯಾಗಿ ಬಯಸ್ತಾ ಇದ್ದಾನೆ ಅದೇ ರೀತಿಯಾದ ಕುರಿಗಳು ಏನ್ ಮಾಡ್ತಾ ಇತ್ತು, ಬರ್ತಾ ಇತ್ತು. ಅವನ ಕುರಿಯ ಹಟ್ಟೆಯ ಹಿಂಡು ಏನಾಗ್ತಿತ್ತು, ಹಂಗೆ ಬೆಳೀತಾ 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 ದೊಡ್ಡ ಜನಾಂಗವಾಯಿತು. ಈಗ ಅವನ ಹತ್ರ ಆಳುಗಳು ಬಂದಿದ್ದಾರೆ, ಅವನ ಹತ್ರ ಜನಗಳಿದ್ದಾರೆ, ಅವನ ಹತ್ರ ಆಸ್ತಿಗಳಿದೆ, ಅವನ ಹತ್ರ ಇನ್ನು ಅನೇಕ ಕಾರ್ಯಗಳು ಏನಾಗ್ತಾ ಇದೆ ನಡೆಯುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆಮೇಲೆ ಹಲ್ಲೆಲೂಯಾ. ಸೊ ಈಗ ಅವನ ಆಸ್ತಿವಂತರಾಗಿ ಅನೇಕ ಮಕ್ಕಳನ್ನು ಹರಡೋದು, ಅವನ ತನ್ನ ಹೆಂಡರನ್ನು ಮಕ್ಕಳನ್ನು ಕರ್ಕೊಂಡು ಈಗ ನಾನು ತಂದೆಯ ಮನೆಗೆ ಹೋಗ್ತೀನಿ ಅಂತೇಳಿ ಅಲ್ಲಿಂದ ಪ್ರಯಾಣ ಬಿಡ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಪ್ರಯಾಣ ಮಾಡಿ ಬರುವಾಗಲೂ ಬಿಡ್ಲಿಲ್ಲ, ಇಷ್ಟು ಚಲೋ ದುಡಿಯೋವನ್ನು ನಾನು ಯಾಕೆ ಬಿಡ್ಬೇಕು ಅಂತೇಳಿ ಮತ್ತೆ ಬೆನ್ನತ್ಕೊಂಡು ಬಂದು ಏನೋ ಒಂದು ಮೋಸನ ವಂಚನೆಯನ್ನು ಮಾಡ್ತಾ ಇದ್ದಾನೆ. ನೀ ಕಳವು ಮಾಡ್ಕೊಂಡು ಬಂದಿದ್ದಿ, ಹಂಗೆ ಮಾಡ್ಕೊಂಡು ಬಂದಿದ್ದಿ, ಹಿಂಗೆ ಮಾಡ್ಕೊಂಡು ಬಂದಿದ್ದಿ ಅಂತ. ಅವಾಗ ಅವನು ಹೇಳ್ತಿದ್ದಾನೆ, ನಾನು ಕಳವು ಮಾಡ್ಕೊಂಡು ಬಂದಿರೋದಾದ್ರೆ ನನ್ನ ದೇವರು ಇವತ್ತೇ ನನ್ನನ್ನು ನ್ಯಾಯ ತೀರಿಸಲಿ. ನೀನು ಎಷ್ಟು ಸಾರಿ 10 ಸಾರಿ ಸಂಬಳವನ್ನು ಚೇಂಜ್ ಮಾಡಿದ್ದಿ, 10 ಸಾರಿ ನೀ ಸಂಬಳವನ್ನು ಚೇಂಜ್ ಮಾಡಿದ್ರು ನನ್ನ ದೇವರನ್ನ ಕೈ ಬಿಡಲಿಲ್ಲ. ನನ್ನ ಪರವಾಗಿದ್ದು ನನಗಾಗಿ ಎಲ್ಲವನ್ನು ಕೊಟ್ಟಿದ್ದಾನೆ. ನಾನು ಒಂದು ಕಡ್ಡಿನಿಂದ ತಗೊಂಡು ಬಂದಿದ್ರೆ ದೇವರು ಇವತ್ತೇ ನನ್ನ ಪ್ರಾಣವನ್ನು ತೆಗೀಲಿ ಅಂತೇಳಿ ಮಾವನ ಹತ್ರ ಅಷ್ಟು ಧೈರ್ಯವಾಗಿ ಹೇಳಿದವನು. ಆಮೇಲೆ ಅಲ್ಲೆಲ್ಲ ಯಾಕಂದ್ರೆ ದೇವರ ವಾಗ್ದಾನ ಅವನ ಹತ್ರ ಇತ್ತು. ಅವನು ಮೋಸ ಮಾಡಲಿಲ್ಲ, ವಂಚನೆ ಮಾಡಲಿಲ್ಲ. ಇನ್ನು ಅವನನ್ನು ಮೋಸ ಮಾಡಿದ್ರು ಹೊರತು ಅವ ಯಾರಿಗೇನು ಮಾಡಲಿಲ್ಲ, ಮೋಸ ಮಾಡಲಿಲ್ಲ. ನೀತಿಯಾಗಿ ನಿಯತ್ತಿನಿಂದ ದುಡಿತಾ ಇದ್ದ. ಆಮೇಲೆ ಅದಕ್ಕೆ ದೇವರು ಅವನ ಸಂಘಟನೆ ಇದ್ದ, ಅವನ ಆಸ್ತಿನ ಏನು ಮಾಡಿದ್ರು, ಹೆಚ್ಚಿಗೆ ಮಾಡಿದ್ರು. ಯಾಕಂದರೆ ದೇವರ ವಾಗ್ದಾನವು ಎಂದಿಗೂ ಸುಳ್ಳಾಗೋದೇ ಇಲ್ಲ. ಯಾವ ಒಂದು ತಡೋದ್ರನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅಲ್ಲಲ್ಲಿ ದೇವರು ವಾಗ್ದಾನ ಕೊಟ್ಟರೆ ವಾಗ್ದಾನ ಕೊಟ್ಟಿದ್ದು ಯಾವ ಮನುಷ್ಯನ ಬಂದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅಡ್ಡಿಚಡೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ.
ಆಮೇಲೆ ಹಲ್ಲೆಲೂಯಾ. 10 ಸಾರಿ ಸಂಬಳವನ್ನು ಚೇಂಜ್ ಮಾಡಿದ್ರು ಚಿಂತೆ ಇಲ್ಲ, ನಿನ್ನ ಕೊಟ್ಟ ವಾಗ್ದಾನವನ್ನು ದೇವರು ನೆರವೇರಿಸುತ್ತಾನೆ. ಹಲ್ಲೆಲೂಯಾ. ನೀನು ಎಷ್ಟು ವರ್ಷ ದುಡಿದ್ರೂ ಪರವಾಗಿಲ್ಲ, ನೀನು 10 ವರ್ಷ ದುಡಿಯೋದನ್ನು ದೇವರು ಒಂದೇ ವರ್ಷದಲ್ಲಿ ಕೊಡ್ತಾನೆ. ಯಾಕಂದ್ರೆ ದೇವರ ಪರವಾಗಿ ನಿನ್ನ ಪರವಾಗಿದ್ದಾನೆ. ಆಮೇಲೆ ಅದು ಯಾಕಂದ್ರೆ ದೇವರ ವಾಗ್ದಾನವು ಸುಳ್ಳಾಗೋದೇ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಅವನು ತಿರುಗಿ ಹೋಗ್ತಾ ಇದ್ದಾನೆ, ಮತ್ತೆ ಅದೇ ಜಾಗಕ್ಕೆ ಬರ್ತಾ ಇದ್ದಾನೆ. 32ನೇ ಅಧ್ಯಾಯದಲ್ಲಿ ನಾವು ನೋಡೋದಾದ್ರೆ 10ನೇ ವಚನವನ್ನು ಓದಿಕೊಳ್ಳೋಣ. 32:10. ನೀನು ನಿನ್ನ ದಾಸನಿಗೆ ತೋರಿಸಿದ ಎಲ್ಲಾ ದಯವಿಗೂ ಎಲ್ಲಾ ಸತ್ಯಕ್ಕೂ ಯೋಗ್ಯನಾಗಿ. ಆಮೇನ್. ಹಂಗಿದ್ಯಾ? ನಾನು ಅದಕ್ಕೆ ಸ್ವಲ್ಪನೂ ಯೋಗ್ಯನಲ್ಲ, ನಾ ಸ್ವಲ್ಪನೂ ಯೋಗ್ಯನಲ್ಲವೇ ಅಲ್ಲ. ಆಮೇಲೆ ನೀ ತೋರಿಸಿದ ದಯೆ, ನೀ ತೋರಿಸಿದ ಸತ್ಯ, ಇದಕ್ಕೆ ನಾನು ಸ್ವಲ್ಪ ಏನಿಲ್ರಿ ಹರಗತೆ ಉಳ್ಳವನು ಅಲ್ಲ. ಆಮೇನ್. ಹಲ್ಲೆಲೂಯಾ. ಇದೇ ಜಾಗದಿಂದ ನೀ ನನಗೆ ವಾಗ್ದಾನ ಮಾಡಿ ಕಳಿಸಿದೀಯಪ್ಪ. ಹಲ್ಲೆಲೂಯಾ. ಇದೇ ಜಾಗ, ನಾನು ಇದೇ ಜಾಗದಲ್ಲಿ ಮಲಗಿದ್ದೆ, ಇದೇ ಜಾಗದಲ್ಲಿ ನೀನು ನನಗೇನು ಮಾಡಿದ್ದಿ, ವಾಗ್ದಾನ ಮಾಡಿದ್ದಿ. ನಾನು ಇಲ್ಲಿಂದ ಹೋಗುವಾಗ ಹೆಂಗೆ ಹೋಗಿದ್ದೆ, ವಾಕ್ಯ ಚೆನ್ನಾಗಿದೆ, ಹೋದ್ರೆ ಮುಂದುವರಿಸುವ. ಹರಗನಲ್ಲ, 10ನೇ ವಚನ 2ನೇ ಬಾರಿ. ನಾನು ಮೊದಲು ಈ ಯೋರ್ದಾನ್ ಹೊಳೆಯನ್ನು ದಾಟಿದಾಗ ನನಗೆ ನನ್ನ ಕೈಯಾಗ ಏನಿತ್ತು ನನ್ನ ಕೈಯಾಗ ಏನಿತ್ತು? ಕೇವಲ ಕೋಳು ಮಾತ್ರ ಹಿಡ್ಕೊಂಡು ಬಂದಿದ್ದೆ ನಾನು. ಆಮೇಲೆ ಅಲ್ಲೆಲ್ಲ. ಆದ್ರೆ ಈಗ ವಾಕ್ಯ ಈಗ 2 ಗುಂಪು ಉಳ್ಳವನಾಗಿ ನಾನು ತಿರುಗಿ ಬಂದಿದ್ದೇನೆ. ಆಮೇನ್. ಅಲ್ಲೆಲ್ಲ. ಹೋಗುವಾಗ ಹೆಂಗ್ ಹೋಗಿದ್ದಾರೆ ಅವ? ಹೋಗುವಾಗ ಹೆಂಗ್ ಹೋಗಿದ್ದ? ಬರೇ ಕೈನಲ್ಲಿ ಒಂದೇ ಒಂದು ಕೋಲ್ ಹಿಡ್ಕೊಂಡು ಊರ್ ಬಿಟ್ಟು ಎಲ್ಲಾ ಬಿಟ್ಟು ಓಡ್ ಬಂದಿದ್ದ. ಅವನಲ್ಲಿ ಮಡಗಿರುವಾಗ ಅವನ ಕೈಯಾಗ ಏನಿತ್ತು? ಒಂದೇ ಒಂದು ಕೋಳಿತ್ತು. ಅವಾಗಲೇ ದೇವರು ಅವನಿಗೆ ಮಾತಾಡಿದ್ದು, ಈ ಜಾಗ ನನಗೆ ಕೊಡ್ತೀನಿ, ಇನ್ನು ದೊಡ್ಡ ಜನಾಂಗವಾಗಿ ಮಾಡ್ತೀನಿ ಅಂತೇಳಿ. ಈಗ ಅದೇ ಜಾಗಕ್ಕೆ ತಿರುಗಿ ಬರ್ತಾ ಇದ್ದಾನೆ. ಹೆಂಡತಿ, ಮಕ್ಕಳು, ತನ್ನ ಜನ, ತನ್ನ ಆಸ್ತಿ ಎಲ್ಲವನ್ನ ಏನ್ ಮಾಡ್ತಿದ್ದಾನೆ? ಹೊತ್ತುಕೊಂಡು ಅಲ್ಲಿಗೆ ಬಂದು ಅಲ್ಲಿ ದೇವರಿಗೆ ಸ್ತೋತ್ರ ಮಾಡ್ತಾನೆ. ದೇವರೇ, ನೀ ತೋರಿಸಿದ ದಯವಿಗೆ, ನೀ ತೋರಿಸಿದ ಸತ್ಯಕ್ಕೆ ನಾನು ಸ್ವಲ್ಪನೂ ಪಾತ್ರನಲ್ಲ, ಯೋಗ್ಯನಲ್ಲ, ಹರಗನಲ್ಲ. ಆಮೇಲೆ ಅಲ್ಲಿ. ಯಾಕಂದ್ರೆ ಹೋಗುವಾಗ ನಾನು ಕೇವಲ ಒಂದು ಕೋಲ್ ಹಿಡ್ಕೊಂಡು ಹೋಗಿದೆ, ಆದ್ರೆ ಈಗ ನಾನು 2 ಗುಂಪಿಗೆ ನಾನು ಯಜಮಾನನಾಗಿ ಬಂದಿದ್ದೇನೆ. ಇದು ದೇವರ ಆಶೀರ್ವಾದ, ಇದು ದೇವರ ವಾಗ್ದಾನ. ಹಲ್ಲೆಲೂಯಾ. ಕೇವಲ ಒಂದು ದಿನದಲ್ಲಿ ಸಿಗ್ಲಿಲ್ಲ, 20 ವರ್ಷ ಕಷ್ಟಪಟ್ಟಾನ ಅವನು. ಆಮೇಲೆ ಅದನ್ನ ಸಂಪಾದನೆ ಮಾಡ್ಲಿಕ್ಕೆ ಎಷ್ಟು ವರ್ಷ ಕಷ್ಟಪಟ್ಟಾನ್ರಿ? ಎಲ್ಲವನ್ನು ಬಿಟ್ಟು ಎಲ್ಲವನ್ನು ಮರೆತು ದೇವರನ್ನು ಮುಂದಿಟ್ಟುಕೊಂಡು ನೀತಿಯಲ್ಲಿ, ನಿಯತ್ನಲ್ಲಿ ದುಡಿತಾ ಇದ್ದ. ಆದ ಕಾರಣ ದೇವರ ಅವನ ಸಂಗಡ ಇದ್ದನು. ಆಮೇಲೆ ಅಲ್ಲೂ ಆದ ಕಾರಣ ಮನುಷ್ಯ ಎಂತ ಬಂದವನಿಗೆ ಅವನು ಬೀಳ್ಬೇಕು, ಅವನು ಬೆಳಿಬಾರ್ದು ಹೇಳಿ ಎಷ್ಟೇ ಅಡ್ಡಿ ಮಾಡಿದ್ರು ಕೂಡ ದೇವರು ಬಿಡ್ಲಿಲ್ಲ. ಆಮೇಲೆ ಅವನ ಸ್ವಂತ ಮಾವನೇ ಬಂದಿದ್ದ. ನಿನ್ನ ಶತ್ರು ಯಾರು? ನಿನ್ನ ಮನೆಯವರೇ. ಅಕ್ಕಪಕ್ಕ ಇಲ್ಲ, ನಿನ್ನ ಮನೆಯವರೇ ನಿನಗೆ ಶತ್ರು. ಆಮೇಲೆ ನಿನ್ನ ಶತ್ರು ಯಾರ್ರೀ? ನಿನ್ನ ಮನೆಯವರೇ ನಿನಗೆ ಶತ್ರು. ನೀ ಬೆಳಿಬಾರ್ದು, ನೀ ಮುಂದೆ ಹೋಗ್ಬಾರ್ದು, ನೀ ನಿಂತ್ಕೋಬಾರ್ದು ಅಂತೇಳಿ ಫಸ್ಟ್ ಅಡೆಚಣೆ ಮಾಡೋರು ಯಾರು? ನಿನ್ನ ಮನೆಯವರೇ. ಆಮೇಲೆ ಹಲ್ಲೆಲೂಯಾ. ಅವನ ಸ್ವಂತ ಹೆಣ್ಣು ಕೊಟ್ಟ ಮಾವನೇ ಅವನು ಬೆಳಿಬಾರ್ದು ಅಂತ ವಿಚಾರ ಮಾಡಿದ. ಹಲ್ಲೆಲೂಯಾ. ಅವನ 10 ಸಾರಿ ಅವನ ಸಂಬಳವನ್ನು ಏನ್ ಮಾಡಿದ? ಚೇಂಜ್ ಮಾಡ್ತಾ ಇದ್ದ. ಹಂಗ್ ಬಂದ್ರೆ ಅದೆಲ್ಲ ನಿಂದಲ್ಲ, ಅದೆಲ್ಲ ನಂದು, ಇದೆಲ್ಲ ನೀ ತಗೋ. ಹಿಂಗ್ ಬಂದ್ರೆ ಇದೆಲ್ಲ ನಂದು, ಇದೆಲ್ಲ ನೀ ತಗೋ. ಹಲ್ಲೆಲೂಯಾ. ಎದು ಜಾಸ್ತಿ ಇದೆಯೋ ಅದು ಅವನಿಗೆ ಬೇಕು, ಅದಕ್ಕೆ ಬೇಕು, ಅವನಿಗೆ ಬೇಕಂತೇಳಿ ಬಾಯಿಸ್ತಾ ಇದ್ದ. ಆದರೆ ದೇವರು ಇವನ್ ಪರವಾಗಿದ್ದು, ಇವನ್ ಯಾವುದನ್ನ ಆಯ್ಕೆ ಮಾಡ್ತಾನೋ ಅದು ಬೆಳೀತಾ ಇತ್ತು. ಇವನ್ ಯಾವುದನ್ನ ಆರಿಸ್ತಾ ಇದ್ದಾನೋ ಅದನ್ನು ಬೆಳೀತಾ ಇತ್ತು. ಯಾಕಂದ್ರೆ ದೇವರ ವಾಗ್ದಾನ ಯಾವ ಮಂತಡದನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅದರಲ್ಲಿ ಅಂತ ವಾಗ್ದಾನವನ್ನು ದೇವರು ಈ ತಿಂಗಳು ನಮಗೆ ಕೊಟ್ಟಿದ್ದಾನ. ಹಲ್ಲೆಲೂಯಾ. ಒಂದು ವೇಳೆ ಇವತ್ತು ನಾವು ಈ ವರ್ಷದಲ್ಲಿ ಖಾಲಿಯಾಗಿ ಬಂದಿರಬಹುದು, ಯಾರು ಇಲ್ಲದೆ ಬಂದಿರಬಹುದು, ನಾವು ಪರಿಸ್ಥಿತಿ ಹೀನವಾಗಿ ಬಂದಿರಬಹುದು, ನಾವು ಗೋಲಾಡ್ಕೊಂಡು ಬಂದಿರಬಹುದು, ಅನಾರೋಗ್ಯದಲ್ಲಿ ಬಂದಿರಬಹುದು, ಗತಿಯಿಲ್ಲದವರಾಗಿ ಬಂದಿರಬಹುದು. ಆದ್ರೆ ದೇವರು ಈ ತಿಂಗಳಲ್ಲಿ ನಮ್ಮನ್ನು ನೋಡಿ ಮಾತಾಡ್ತಾ ಇದ್ದಾನೆ. ನಾನಿದ್ದೀನಿ, ಯಾವನನ್ನ ಅಡ್ಡಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ನಾನಿನ್ನು ದೊಡ್ಡ ಜನಾಂಗವಾಗಿ ಮಾಡ್ತೀನಿ. ನಾನು ಅನ್ಕೊಂಡ ಕಾರ್ಯಗಳು ಯಾವ ಬಂದು ನಿಂತರೂ ಅಡ್ಡಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ದೊಡ್ಡ ಜನಾಂಗವಾಗಿ ಮಾಡ್ತೇನೆ. ಆಮೇಲೆ ದೇವರ ವಾಕ್ಯಗಳಿಂದ ಏನಾಗೋದಿಲ್ರಿ? ಸುಳ್ಳಾಗೋದೇ ಇಲ್ಲ. ಮನುಷ್ಯ ತಡಿಬಹುದು, ಆದರೆ ಕಾಡಿಂದ ಬರುವಂತ ಹಲ್ಲವನ್ನು ತಡಿಲಿಕ್ಕೆ ಸಾಧ್ಯನಾ? ಆಮೇಲೆ ಅದೆಲ್ಲ ಕಿತ್ಕೊಂಡು ಬರುವಂತ ಹಲ್ಲವನ್ನು ತಡಿಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಆ ರೀತಿಯ ದೇವರ ವಾಕ್ಯವು ನಮ್ಮ ಜೀವಿತದಲ್ಲಿ ಬರ್ತಾ ಇದೆ. ಅದರಲ್ಲಿ ದೇವರ ಆಶೀರ್ವಾದಗಳು ಬರ್ತಾ ಇದೆ. ಯಾರು ಬಂದು ಅಡ್ಡಿ ಮಾಡಿದ್ರು ಅವನ್ ಕೊಚ್ಕೊಂಡು ಹೋಗ್ತಾನೆ ಹೊರತು ಆ ಒಂದು ನೀರಂತ್ರ ಏನಾಗೋದಿಲ್ರಿ, ಮುಂದೆ ಹೋಗೋದು ನಿಲ್ಲೋದಿಲ್ಲ, ಅಡಚಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಂತ ದೊಡ್ಡ ಡ್ಯಾಮ್ ಕಟ್ಟಿದ್ರು ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಸೊ ದೊಡ್ಡ ಡ್ಯಾಮ್ ಕಟ್ಟ್ರಿ, ಆದ್ರೆ ನೀರು ತುಂಬಿದ ಮೇಲೆ ಡ್ಯಾಮ್ ಒಡೆದು ಹೋಗತ್ತಂತೇಳಿ ನೀರು ಅವರೇ ಶತ್ರುವೇ ಏನ್ ಮಾಡ್ತಾನೆ? ತರೆದು ಕೊಡ್ಬೇಕು.
ಅಷ್ಟು ಮಟ್ಟಿಗೆ ದೇವರು ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ. ಹಲ್ಲೆಲೂಯಾ. ಯಾರು ತಡೆದ್ರೂ ದೇವರ ವಾಕ್ಯವು ತಡಿಲಿಕ್ಕೆ ಸಾಧ್ಯನೇ ಇಲ್ಲ. ಆಮೆನ್. ಹಲ್ಲೆಲೂಯಾ. ಆದ ಕಾರಣ ಈ ವಾಕ್ಯ ವಾಗ್ದಾನವನ್ನು ನಾವೇನು ಮಾಡೋಣ, ಗಟ್ಟಿಯಾಗಿ ಹಿಡಿದುಕೊಂಡು ಈ ತಿಂಗಳಲ್ಲ ದೇವ ನನ್ನ ಪರವಾಗಿದ್ದಾನೆ, ದೇವರನ್ನು ನಡೆಸ್ತಾನೆ, ದೇವರು ಸಕಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ, ಆತನ ಕಾರ್ಯಗಳು ಒಂದು ಸುಳ್ಳಾಗೋದಿಲ್ಲ ಅಂತೇಳಿ ಧೈರ್ಯವಾಗಿ ಇಲ್ಲಿಂದ ಹೋಗ್ಬೇಕು ನಾವು. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ನಮ್ಮದೇ ಆಲೋಚನೆಗಳನ್ನ ಹೋಗಬಾರ್ದು, ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡ್ರಿ, ದೇವರ ವಾಗ್ದಾನಕ್ಕೆ ಒಪ್ಪಿಸಿಕೊಡ್ರಿ. ಹಲ್ಲೆಲೂಯಾ. ಒಂದು ಕಾಡಿನಲ್ಲಿ ಒಂದು 3 ಮರ ಇತ್ತಂತೆ. ಕಾಡಿನಲ್ಲಿ ಏನಿತ್ತು? 3 ಮರ ಇತ್ತಂತೆ. ಆಮೇಲೆ ಹಲ್ಲೆಲೂಯಾ. ಗಮನಿಸ್ತಾ ಇದ್ದೀರಲ್ಲ, ಇಲ್ಲೇ ಇದ್ದೀರಲ್ಲ, ಒಂದು 3 ಮರ ತುಂಬ ಚೆನ್ನಾಗಿ ಬೆಳೀತಾ ಇತ್ತು, ತುಂಬ ಎತ್ತರವಾಗಿ ಏನು ಮಾಡ್ತಿತ್ತು, ಬೆಳೀತಾ ಇತ್ತು. ಆ ಮರಗಳು ಏನು ಮಾಡ್ತಾ ಇತ್ತಂತೆ, ಮಾತಾಡ್ತಾ ಇತ್ತಂತೆ. ಆ ಮರಗಳು ತುಂಬ ಒಂದು ಮಾತಾಡ್ತು. ಒಂದು ಮರ ಹೇಳುತ್ತಂತೆ, ಅಯ್ಯೋ ನಾನು ಒಂದು ಬಂಗಾರದಕ್ಕೆ ಇಡುವಂಥ ಪೆಟ್ಟಿಗೆಯಾಗಿ ನಾನು ಮಾಡಿದರೆ ಚೆನ್ನಾಗಿತ್ತು. ಹೆಂಗೋ ಮರ ಒಂದಿನ ಕಡಿಯಲ್ಪಡುತ್ತಲ್ಲ, ಅದಕ್ಕೆ ಆ ಮರ ಹೇಳಕತ್ತವಂತೆ, ನಾನು ಏನಾಗಬೇಕು, ಒಂದು ಬಂಗಾರ ಇಡುವಂಥ ಪೆಟ್ಟಿಗೆ ಆಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಎಂಥ ಅಮೂಲ್ಯವಾದ ಬಂಗಾರ ರತ್ನಗಳೆಲ್ಲ ಅದರಲ್ಲಿಟ್ಟು ಜೋಪಾನವಾಗಿ ಇಡ್ತಾರಲ್ಲ, ಆ ಪೆಟ್ಟಿಗೆಯಾಗಿ ನನ್ನನ್ನು ಮಾಡಿದರೆ ತುಂಬ ಚೆನ್ನಾಗಿತ್ತು ಅಂತೇಳಿ ಒಂದು ಏನು ಮಾಡ್ತಿತ್ತಂತೆ, ಮರ ಮಾತಾಡ್ತಾ ಇತ್ತಂತೆ. ಇನ್ನೊಂದು ಮರ ಹೇಳಿತ್ತಂತೆ, ನಾನು ಎಂಥ ದೊಡ್ಡ ದೊಡ್ಡ ಹಡಗುಗಳು ಹೋಗ್ತಾ ಇದೆಯಲ್ಲ, ಎಂಥ ದೊಡ್ಡ ಶ್ರೀಮಂತರೆಲ್ಲ ಹಡಗುನಲ್ಲಿ ಹೋಗ್ತಾ ಇದ್ದಾರಲ್ಲ, ಅಂಥ ದೊಡ್ಡ ಹಡಗಾಗಿ ನಾನು ಚೇಂಜ್ ಆಗಬೇಕು ಅಂತೇಳಿ ಆ ಒಂದು ಮರ ಏನು ಮಾಡ್ತಿತ್ತಂತೆ, ಬಯಸ್ತಾ ಇತ್ತಂತೆ. ಆಮೇಲೆ ಹಲ್ಲೆಲೂಯಾ. ಅವಾಗ 3ನೇದಾಗಿರೋ ಒಂದು ಮರ ಹೇಳ್ತಂತೆ, ನಾನು ಈಗ ಬೆಳೆದಿದ್ದೀನಲ್ಲ, ಇದಿಲ್ಲ, ಇನ್ನೂ ಎತ್ತರವಾಗಿ ನಾನು ಏನು ಮಾಡಬೇಕು, ಬೆಳೀಬೇಕು, ಇನ್ನೂ ಎತ್ತರವಾಗಿ ನಾನು ಏನು ಮಾಡಬೇಕು, ಬೆಳೀಬೇಕು, ಆಕಾಶವನ್ನೇ ನಾನು ಮುಟ್ಟೋ ಮಟ್ಟಿಗೆ ಏನು ಮಾಡಬೇಕು, ನಾನು ಬೆಳೀಬೇಕು, ನನ್ನ ಮೇಲೆ ದೇವರು ನಿಂತ್ಕೋಬೇಕು, ಅಷ್ಟು ಮಟ್ಟಿಗೆ ನಾನು ಬೆಳೀಬೇಕು ಅಂತೇಳಿ 3ನೇ ಮರ ಏನು ಮಾಡ್ತಂತೆ, ಇಷ್ಟಪಡ್ತಂತೆ. ಸೊ ಒಂದು ದಿನ ಮರ ಕಡಿಯೋರ ಕಾಡಿಗೆ ಬಂದಿದ್ರಂತೆ. ಸೊ ಮರ ಕಡಿಯೋರು ಬಂದು ಏನು ಮಾಡಿದ್ರಂತೆ, ಆ ಮರಗಳನ್ನು ಕಡಿತಾ ಇದ್ರಂತೆ. ಆವಾಗ ಆ ಮೊದಲನೇ ಮರವನ್ನು ಕಡಿಯೋ ವ್ಯಕ್ತಿ ಯೋಚನೆ ಮಾಡ್ಕೊಂಡು ಕಡಿತಾ ಇದ್ದಾನಂತೆ, ಇದರಲ್ಲಿ ನಾನು ಒಂದು ಪೆಟ್ಟಿಗೆ ಮಾಡಿ ಅದರಲ್ಲಿ ಬಂಗಾರ ಒಡವೆಗಳನ್ನು ಇಡುವ ಹಾಗೆ ಮಾಡೋಣ ಅಂತೇಳಿ ಯೋಚನೆ ಮಾಡಿ ಏನು ಮಾಡಿದಂತೆ, ಆ ಮರವನ್ನು ಕಡಿದನಂತೆ. ಖುಷಿ ಆಯಿತು. ವಾವ್, ನಾನು ಇಷ್ಟಪಟ್ಟಂತೆ ನಾನು ಬಂಗಾರ ಎಲ್ಲ ನನ್ನ ಒಳಗೆ ಇಡ್ತಾರಪ್ಪ ಅಂತೇಳಿ ತುಂಬ ಖುಷಿ ಆಯಿತು. ಕಡ್ದ 2ನೇ ಮರವನ್ನು ಕಡಿಯುವಾಗ ಒಬ್ಬನು ಯೋಚನೆ ಮಾಡ್ತಾನೆ, ತುಂಬ ಚೆನ್ನಾಗಿ ಉದ್ದಗೆ ಅಗಲವಾಗಿ ಬೆಳೆದಿದೆ, ಇದು ದೊಡ್ಡ ಹಡಗನ್ನು ಮಾಡಲಿಕ್ಕೆ ಉಪಯೋಗ ಮಾಡೋಣ, ಹಡಗಕ್ಕೆ ಈ ಮರ ಯೋಗ್ಯ ಅಂತ ಹೇಳಿ 2ನೇ ಮರವನ್ನು ಏನು ಮಾಡಿದ್ರಂತೆ, ಕಡಿದ್ರಂತೆ. ಅವಾಗ ಆ ಮರ ಖುಷಿ ಆಯಿತು, ಅಪ್ಪ ನಾನು ಬಯಸಿದ್ದು ಅದೇ, ಏನದು, ದೊಡ್ಡ ಹಡಗಾಗಬೇಕು ಅಂತೇಳಿ, ದೊಡ್ಡ ಹಡಗಾಗಬೇಕಂತೇಳಿ ಬಯಸಿದ್ದೆ. ಅದೇ ರೀತಿಯಾಗಿ ದೇವರು ಏನು ಮಾಡಿದ. ಆಮೇಲೆ ಹಲ್ಲೆಲೂಯಾ. 3ನೇದಾಗಿ ಕಡಿಯುವಂಥ ಮರವನ್ನು ಕಡಿತಾ ಇಲ್ಲ. ಸೊ ಇದನ್ನ ಯೋಚನೆ ಮಾಡಿದ, ಓಕೆ ಇದನ್ನ ಎದಕ್ಕಾಗಿ ಯೂಸ್ ಮಾಡೋಣ ಅಂತೇಳಿ ಏನು ಮಾಡಿಬಿಟ್ಟ, ಅವನು ಮರವನ್ನು ಕಡ್ದ. ಆ ಮರ ಕಣ್ಣೀರಿಂದ ಗೋಳಾಡ್ತಿತ್ತಂತೆ, ಅಯ್ಯೋ ನಾನು ಚೆನ್ನಾಗಿ ಬೆಳಿಬೇಕು, ನನ್ನ ಮೇಲೆ ದೇವರೇ ಇಳಿಬೇಕಂತೇಳಿ ಇಷ್ಟಪಡ್ತಾ ಇದ್ದೆ, ಆದರೆ ಈ ಮರ ಏನಾಗ್ಬಿಟ್ಟೈತಿ, ಈಗಲೇ ನನ್ನನ್ನು ಕಡಿಲಿಕ್ಕೆ ಬಂದುಬಿಟ್ರಲ್ಲ ಅಂತೇಳಿ ತುಂಬ ಗೋಳಾಡ್ತಿತ್ತು. ಆ ಮರವನ್ನು ಕೂಡ ಏನು ಮಾಡಿಬಿಟ್ರು, ಅವರು ಕಡಿದ್ಬಿಟ್ರಂತೆ. ಆಮೇಲೆ ಹಲ್ಲೆಲೂಯಾ. ಸೊ ಈ ರೀತಿಯಾಗಿ ಆ 3 ಮರವನ್ನು ಏನು ಮಾಡಿಬಿಟ್ರಂತೆ, ಕಡಿದ್ಬಿಟ್ರು. ಸೊ ಮೊದಲನೇ ಮರವನ್ನು ಕಡಿದವರಲ್ಲ, ಆ ಮರವನ್ನು ಕಡಿದವರು ಒಂದು ಪೆಟ್ಟಿಗೆ ಮಾಡಿ ತೊಗೊಂಡೋಗಿ ಏನು ಮಾಡಿಬಿಟ್ರಂತೆ, ದಾನ ಕೊಟ್ಟಿಗೆಲಿ ಇಟ್ಬಿಟ್ರಂತೆ. ಆಮೇಲೆ ಹಲ್ಲೆಲೂಯಾ. ಅದು ಬಯಸಿದ್ದು ಯಾವುದು, ಒಂದು ಬಂಗಾಳದಲ್ಲಿ ಹೋಗಿ ಬಂಗಾರಗಳೆಲ್ಲ ನನ್ನ ಮೇಲೆ ಒಳಗೆ ಹಾಕ್ಬೇಕಂತ ಬಯಸಿತ್ತ. ಆದರೆ ಈಗ ಎಲ್ಲಿ ಹೋಗೈತಿ, ಅದು ಒಂದು ದನದ ಕೊಟ್ಟಿಗೆ ಒಳಗೆ ಹೋಗ್ಬಿಟ್ಟಿದ್ದು. ಅದ್ರೊಳಗೆ ಏನು ಹಾಕಿದಾರ್ರಿ, ಬೇರೆ ಸಗಣಿ, ಹುಲ್ಲು, ಮೇವು ಇದನ್ನೇನು ಮಾಡಿಬಿಟ್ಟಿದ್ದಾರೆ, ಅದ್ರೊಳಗೆ ಹಾಕ್ಬಿಟ್ಟಿದ್ದಾರೆ. ಬೇರೆ ದನಗಳು ಮೇಯುವಂಥ ಮೇವು ಅದರೊಳಗಿದೆ. ಅದು ಕಣ್ಣೀರಿಂದ ಗೋಳಾಡ್ತಿತ್ತಂತ, ಅಯ್ಯೋ ನಾನು ಬಯಸಿದ್ದು ಯಾವುದು, ನನಗೆ ಸಿಕ್ಕಿದ್ದು ಯಾವುದಪ್ಪ ಅಂತೇಳಿ. ಆಮೇಲೆ ಹಲ್ಲೆಲೂಯಾ. 2ನೇದಾಗಿ ಮಾಡಿದಾರಲ್ಲ, ಕಡದ್ರಲ್ಲ, ಅದೇನಾಯ್ತು ಗೊತ್ತರ, ದೊಡ್ಡ ಹಡಗಾಗ್ಬೇಕಂತ ಇಷ್ಟಪಟ್ಟಿತ್ತಲ್ಲ, ಅದನ್ನೇನು ಮಾಡಿಬಿಟ್ರು, ಕೇವಲ ಬೆಸ್ತರು ಮೀನು ಹಿಡಿಯುವಂಥ ಹಡಗಾಗಿ ಸಣ್ಣದು ಮಾಡಿಬಿಟ್ರು. ಆಮೇಲೆ ಹಲ್ಲೆಲೂಯಾ. ಅದು ಬಯಸಿದ್ದು ದೊಡ್ಡ ಶ್ರೀಮಂತರೆಲ್ಲ ನನ್ನ ಮೇಲೆ ಅತ್ತೆ ಏನು ಮಾಡಬೇಕು, ಪ್ರಯಾಣ ಮಾಡ್ಬೇಕಂತೇಳಿ. ಆದರೆ ಕೊನೆಗಲ್ಲಿ ಏನಾಯ್ತದ್ರಿ, ಕೇವಲ ಮೀನು ಹಿಡಿಯುವಂಥ ಬೆಸ್ತರು ಮಾಡುವಂಥ ಒಂದು ಸಣ್ಣ ಒಂದು ಹಡಗನ್ನ ಏನು ಮಾಡಿಬಿಟ್ರು. ಅದು ಬೇಸರ ಆಯಿತು. ಆಮೇಲೆ ಹಲ್ಲೆಲೂಯಾ. 3ನೇದಾಗಿ ಒಂದು ಮರವನ್ನು ಕಡಿದಿದ್ರಲ್ಲ, ಆ ಮರ ಏನಾಯ್ತು ಅಂದರೆ, ಅದು ಉತ್ತಮವಾದ ರೀತಿಯಲ್ಲಿ, ಅದು ಒಳ್ಳೆ ರೀತಿಯಲ್ಲಿ
ಅಂದರೆ ಒಂದು ಪಲ್ಲಕ್ಕಿ ಅಂತಾರಲ್ಲ, ಪಲ್ಲಕ್ಕಿ, ಆ ಥರ ಆ ಪಲ್ಲಕ್ಕಿ ಥರ ಮಾಡಿ ಮನುಷ್ಯರನ್ನ ಹೊತ್ತುಕೊಂಡು ಹೋಗುವಂಥ ಪಲ್ಲಕ್ಕಿ ಆಗಿತ್ತು. ಆಮೇಲೆ ಮನುಷ್ಯರನ್ನ ಹೊತ್ಕೊಂಡು ಹೋಗುವಂಥ ಪಲ್ಲಕ್ಕಿ ಆಗಿತ್ತಂತೆ. ಆಮೇಲೆ ಹಲ್ಲೆಲೂಯ. ಸೊ ಅದು ಏನು ಮಾಡ್ತಿತ್ತು, ಅಯ್ಯೋ ನನ್ನ ಮೇಲೆ ದೇವರೇ ಇರಬೇಕಂತ ಬಯಸಿದೆ, ದೇವರೇ ಇಳಿದು ಬರಬೇಕಂತ ಬಯಸಿದೆ, ಈಗ ಮನುಷ್ಯನ ಹೊತ್ಕೊಂಡು ಅಡ್ಡಾಡ್ತೀನಲ್ಲ ಅಂತೇಳಿ. ಆದರೆ ಒಂದು ದಿನ ಬಂತು ಆವಾಗ ಒಬ್ಬ ಕಣ್ಣೀಲಾಗಿರುವಂಥ ಮರಿಯಲು ಆ ಒಂದು ಏನು ಮಾಡಿದ್ಲಂತೆ, ಆ ಒಂದು ಪಲ್ಲಕ್ಕಿಯಲ್ಲಿ ಹತ್ಕೊಂಡು ಆ ಊರಿನಲ್ಲಿ ಪ್ರವೇಶ ಮಾಡಿ ಬರ್ತಾ ಇದ್ಲು. ಆಮೇಲೆ ಹಲ್ಲೆಲೂಯ. ಆವಾಗ ಅನೇಕ ರಾಜರುಗಳು, ಅನೇಕ ಜೋಶಿಯರು ಎಲ್ಲ ಬೆನ್ನತ್ಕೊಂಡು ಬರುವಂಥ ರೀತಿಯಲ್ಲಿ ಆ ಪಲ್ಲಕ್ಕಿಗೆ ಒಂದು ಗೌರವ ಸಿಕ್ತಂತೆ. ಆಮೇಲೆ ಹಲ್ಲೆಲೂಯ. ಸೊ ಹೆರಿಗೆ ಮಾಡ್ಲಿಕ್ಕೆ ಎಲ್ಲಿ ಜಾಗ ಸಿಗ್ಲಿಲ್ಲ, ಕೊನೆಗೆ ಅದು ಏನಾಯ್ತು, ಒಂದು ಗೋದಲೆ ಒಳಗೆ ಹೋಯ್ತಂತೆ. ಹಲ್ಲೆಲೂಯ. ಗೋದಲೆ ಒಳಗೆ ಹೋಗಿ ಅಲ್ಲಿ ಮಗುವಾಗಿರುವಂಥ ಯೇಸುವಿನ ಮರಿಯಲ್ಲಿ ಹಡೆದಿರುವಾಗ, ಅದನ್ನು ಇಡ್ಲಿಕ್ಕೆ ಜಾಗ ಇಲ್ಲ ಅಂತ ನೋಡ್ತಾ ಇರುವಾಗ, ಆ ಗೋದಲಲ್ಲಿ ಮೂಳೆಯಲ್ಲಿ ಮೇವು ಹಾಕ್ಲಿಕ್ಕೆ ಇಟ್ಟಿರುವಂಥ ಆ ಒಂದು ಪೆಟ್ಟಿಗೆನ ತಗೊಂಡು ಬಂದು ಕ್ಲೀನ್ ಮಾಡಿ ಅದರಲ್ಲಿ ಹುಲ್ಲನ್ನು ಹಾಕಿ ಯಾರನ್ನ ಇಟ್ಟಿದ್ರಂತೆ, ಯೇಸು ಸ್ವಾಮಿನ ಇಟ್ಟಿದ್ರಂತೆ. ಆಮೇಲೆ ಹಲ್ಲೆಲೂಯ. ಆಮೇಲೆ ಸ್ವಲ್ಪ ದಿನಗಳಾದ ಮೇಲೆ ಅದೇ ಯೇಸು ಸ್ವಾಮಿ ಬೆಳೆದಾದ ಮೇಲೆ ಒಂದು ಸಮುದ್ರದ ತೀರಕ್ಕೆ ಹೋಗ್ತಾ ಇದ್ದಾನಂತೆ. ಆ ತೀರಕ್ಕೆ ಹೋಗಿ ಒಬ್ಬ ಬೆಸ್ತನ ಇರುವಂಥ ಒಂದು ದೋಣಿಯನ್ನು ಹತ್ತಾ ಇದ್ದಾನಂತೆ. ಆ ದೋಣಿ ಒಳಗೆ ಹತ್ಕೊಂಡು ಪ್ರಸಂಗ ಮಾಡಿ ಮುಂದೆ ಬಿಟ್ಟು ಅವನೇನ್ ಮಾಡ್ತಿದ್ದಾನಂತೆ, ಮೀನು ಹಿಡಿಲಿಕ್ಕೆ ಹೋಗುವಾಗ ಅನೇಕರು ಆ ದೋಣಿನ ಹತ್ಕೊಂಡು ಬರ್ತಾ ಇದ್ದಾರೆ, ಸ್ವಾಮಿ ಇರುವಂತ ದೋಣಿ ಅಂತೇಳಿ. ಆಮೇಲೆ ಹಲ್ಲೆಲೂಯ. ಅದು ಯಾವ್ದಂದ್ರೆ ಯೇಸು ಕ್ರಿಸ್ತನ ಪೇತ್ರನ ಕರ್ಕೊಂಡು ಹೋಗಿದಂತ ಒಂದು ಹಡಗಾಗಿತ್ತಂತೆ. ಹಲ್ಲೆಲೂಯ. ನಮ್ಮ ಇಷ್ಟಗಳಾಗಿರ್ಬೋದು, ನಮ್ಮ ಒಂದು ಪ್ರಯತ್ನಗಳಾಗಿರ್ಬೋದು, ಅದು ಹೆಂಗೆಂಗೋ ಹೋಗ್ಬೋದು, ಆದ್ರೆ ದೇವರ ಚಿತ್ತ ಏನಿದೆಯೋ ಅದು ಕೊನೆಯಲ್ಲಿ ನೆರವೇರುವಂತದ್ದಾಗಿದೆ. ಹಲ್ಲೆಲೂಯ. ಬಂಗಾರಕ್ಕಿಂತಲೂ ಉನ್ನತವಾಗಿರುವಂಥದ್ದು ಯೇಸು ಸ್ವಾಮಿನೇ ಹೊತ್ತುಕೊಂಡಿರುವಂತ ಒಂದು ಪೆಟ್ಟಿಗೆಯಾಗಿ ಆ ಪೆಟ್ಟಿಗೆ ಆಯಿತು. ಆಮೇಲೆ ಬಂಗಾರನೇ ಬೇಡ, ಬಂಗಾರ ಎಲ್ಲ ಈ ಪೆಟ್ಟಿಗೆನ ಹುಡ್ಕೊಂಡು ಬಂದಿತ್ತು. ಆಮೇಲೆ ಅಲ್ಲೆಲ್ಲೂ ರತ್ನಗಳೆಲ್ಲ ಈ ಪೆಟ್ಟಿಗೆನ ಹುಡ್ಕೊಂಡು ಬಂದಿತ್ತು. ಅಲ್ಲೆಲ್ಲ ಅಯ್ಯೋ ನಾ ಸಗಣಿ ಅಷ್ಟೇ ತುಂಬಿಕೊಂಡಿದ್ದೀನಿ, ಅಯ್ಯೋ ಹುಳ್ಳಷ್ಟೇ ಇದೆ ಅಂತ ಚಿಂತೆ ಮಾಡ್ತಾ ಇದ್ದಿರಬಹುದು. ಆದ್ರೆ ದೇವರೊಂದು ಸಮಯ ಬಂದಾಗ ಏನ್ ಮಾಡಿದ, ಅನೇಕ ಜೋಶಿಯರುಗಳು, ನಾಯಕರುಗಳು ಬಂದು ಆ ಪೆಟ್ಟಿಗೆ ಮುಂದೆ ಏನ್ ಮಾಡಿದ್ರಂತೆ, ಬಂಗಾರ, ವೈರೂರ್ಯ ಅದು ಇದೆಲ್ಲ ಇಟ್ಟು ಆ ಯೇಸುಸ್ವಾಮಿನ ಮಹಿಮೆ ಪಡಿಸಿದ್ರಂತೆ. ಎಂತ ಒಂದು ಗೌರವ ಬಂತು ಆ ಪೆಟ್ಟಿಗೆ. ಆಮೇಲೆ ಅಲ್ಲೆಲ್ಲೂಯ್ಯ. ಅದೇ ರೀತಿಯಾಗಿ ಯೇಸುಸ್ವಾಮಿ ಆ ದೋಣಿನ ಹತ್ತಿ ಏನ್ ಮಾಡಿದ, ಪ್ರಸಂಗ ಮಾಡ್ತಾ ಇರುವಾಗ ಕೇವಲ ಹಡಗಾಗಿದ್ದು ಈಗ ಸ್ವಾಮಿನ ಹೊತ್ತುಕೊಂಡು ಹೋಗುವಂತ ಹಡಗಾಗಿತ್ತು. ಅವಾಗ ಅನೇಕರು ಹಡಗ ಕಡೆಗೆ ಓಡಿ ಬರ್ತಾ ಇದ್ರು. ಸೊ ಅನೇಕ ರಾಜರುಗಳು ಹತ್ತಬೇಕು ಅನ್ಕೊಂಡಿದ್ದೆ, ಆದ್ರೆ ಯಹೂದ ಕುಲದ ರಾಜನೇ ನನ್ನ ದೋಣಿಯಲ್ಲಿ ಹತ್ತಿದ್ದಾನೆ ಅಂತ ಹೇಳಿ ಆ ಒಂದು ಹಡಗಿಗೆ ಏನಾಯ್ತು, ಖುಷಿ ಆಯ್ತು. ಹಲ್ಲೆಲೂಯ. ನಾನು ದೇವರ ಮಟ್ಟಿಗೆ ಎತ್ತರವಾಗಿ ಬೆಳಿಬೇಕಂತ ವಿಚಾರ ಮಾಡ್ತಲ್ಲ, ದೇವರೇ ನನ್ನ ಮೇಲೆ ಇಳಿದು ಬರ್ಬೇಕಂತೇಳಿ ದೇವರು ಹಡಿಲಿಕ್ಕೆ ಕಾರಣವಾಗಿದ್ದಂತ ಪಲ್ಲಕ್ಕಿಯಾಗಿ ದೇವರ ಮರವನ್ನು ಯೂಸ್ ಮಾಡಿದ್ರು. ಆಮೇಲೆ ಹಲ್ಲೆಲೂಯ. ನಮ್ಮ ಗುರಿ ಎಂತದಾಗಿರ್ಬೋದು, ಆದರೆ ನಮ್ಮಲ್ಲಿ ದೇವರ ಚಿತ್ತ ಅಂತ ಒಂದು ಬಂದ್ರೆ ಹೆಂಗ್ ಹೋದ್ರೂ ಕೊನೆಯಲ್ಲಿ ದೇವರ ಚಿತ್ತವು ನಮ್ಮ ಜೀವಿತದಲ್ಲಿ ನೆರವೇರುತ್ತೆ. ಆಮೇಲೆ ಅದರಲ್ಲಿ ದಾರಿ ಹೆಂಗ ಹೋಗ್ಬೋದು, ಆದರೆ ಕೊನೆಯಲ್ಲಿ ಜಯಿಸೋದು ಯಾವುದು, ದೇವರ ವಾಕ್ಯ ಮಾತ್ರ. ಹಲ್ಲೆಲೂಯ. ಆದ ಕಾರಣ ದೇವರು ವಾಗ್ದಾನ ಕೊಟ್ಟರೆ ಅದನ್ನು ಹಿಡ್ಕೊಳ್ರಿ. ಕಷ್ಟದ ದಾರಿಯಲ್ಲಿ ಹೋಗುವಾಗಲೂ ಪರವಾಗಿಲ್ಲ, ತೊಂದರೆ ದಾರಿಯಲ್ಲಿ ಹೋಗುವಾಗಲೂ ಪರವಾಗಿಲ್ಲ. ಆವಾಗ ನೀವು ಹೆಂಗಿರ್ಬೇಕು, ನನ್ನ ದೇವರು ನನಗೆ ವಾಗ್ದಾನ ಕೊಟ್ಟಿದ್ದ ನಂಬಿಕೆಯಲ್ಲಿ ಮುಂದೆ ಹೋಗ್ರಿ. ಸಮಯ ಬಂದಾಗ ದೇವರು ನಮ್ಮನ್ನು ಉನ್ನತಗೊಳಿಸುತ್ತಾನೆ. ಹಲ್ಲೆಲೂಯ. ಅದಕ್ಕೆ 1 ಪೇತ್ರ 5ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳುವಂತ ಮಾತುಗಳು, ಆತನ ತ್ರಾಣವುಳ್ಳ ಹಸ್ತದ ಕೆಳಗೆ ಏನ್ ಮಾಡ್ರಿ, ನೀವು ಮರೆಮಚ್ಚರಿ. ಸಮಯ ಬಂದಾಗ ದೇವರು ನಿಮ್ಮನ್ನ ಮೇಲೆ ತರುತ್ತಾನೆ. ಅಲ್ಲದೆ ಯಾಕಂದ್ರೆ ದೇವರ ಕಾರ್ಯಗಳನ್ನು ಯಾರು ಅಡ್ಡಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ದೇವರು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ದೇವರು ಈ ವಾಕ್ಯ ನಮಗೆ ಏನ್ ಮಾಡಿಕೊಡಲಿ, ಆಶೀರ್ವಾದ ಮಾಡಿಕೊಡಲಿ. ನಾವು ಪ್ರಾರ್ಥನೆಗಾಗಿ ಹೋಗೋಣ. ಸರ್ವಶಕ್ತನಾಗಿರುವಂತ ತಂದೆಯಾದ ದೇವರೇ, ಒಂದು ಒಳ್ಳೆ ಅಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ. ವಾಗ್ದಾನದ ಪ್ರಭು, ನೀನು ಕೊಟ್ಟ ವಾಗ್ದಾನದಂತೆ ನಮ್ಮ ಜೀವಿತದಲ್ಲಿ ನೆರವೇರಿಸಕತ್ತ ಅಪ್ಪ ದೇವರೇ. ನೀನು ಎಲ್ಲವನ್ನು ಮಾಡ್ಲಿಕ್ಕೆ ಶಕ್ತನಾಗಿದ್ದೀರಪ್ಪ. ನೀನು ಮಾಡ್ಲಿಕ್ಕಿರುವಂತ ಒಂದು ಆಲೋಚನೆಯೋ, ನೀನು ಮಾಡಿದಂತ ಒಂದು ಸಂಕಲ್ಪವು ಅದು ಎಂದಿಗೂ ವ್ಯರ್ಥವಾಗೋದಿಲ್ಲ ಸ್ವಾಮಿ. ಅದು ನೆರವೇರುತ್ತೆ. ಯಾಕೋಬನ ಜೀವಿತದಲ್ಲಿ ನೆರವೇರಿಸಿದಂತ ದೇವರು, ಆ ಮರಗಳ ಜೀವಿತದಲ್ಲಿ ನೆರವೇರಿಸಿದ ದೇವರು ಇವತ್ತು ನಮ್ಮ ಜೀವಿತದಲ್ಲಿ ನೆರವೇರಿಸಲಿಕ್ಕೆ ಆತನೇ ನೀನು ಶಕ್ತನಾಗಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಆಶೀರ್ವದಿಸಿಕೊಡು, ಬಲಪಡಿಸಿ. ವಾಕ್ಯಗಳನ್ನು ಕೇಳಿದ ಪ್ರತಿಯೊಬ್ಬರ ಜೀವಿತದಲ್ಲಿ ಉನ್ನತವಾದ ಕಾರ್ಯಗಳನ್ನು ಮಾಡಿ. ಹಾಗೆ ನೀವು ಮಾಡ್ತಿರೋದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದಕ್ಕಾಗಿ ವಂದನೆ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ, ಪರಿಶುದ್ಧಾತ್ಮನೇ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬೇಡಿ ಹೊಂದುತ್ತಾ ಇದ್ದೇವೆ ನಮ್ಮ ಜೀವವುಳ್ಳ ಸರಿಗೆ ತಂದೆಯಾದ ದೇವರೇ. ಆಮೆನ್. ಆಮೆನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.